ಯಾಕೆ ಬಂದ್ರಿ ನೀವು ನಮ್ಮ ಚಾನಲ್ಗೆ? ಈ ಕಾರ್ಯಕ್ರಮದಲ್ಲಿ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಮೀಟರ್ಗೆ ತಕ್ಕಂತೆ ಮ್ಯಾಟರ್ ಕೊಡ್ತೀವಿ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು. ಪ್ರತ್ಯಕ್ಷವಾಗಿ ಕಂಡು ಝೂಮ್ ಮಾಡಿ ನೋಡು. ಫುಲ್ ಎಪಿಸೋಡ್ಗಿನ್ನ ನೀವು ಕಟ್ ಮಾಡೋ ಪ್ರೋಮೋ ಇರುತ್ತಲ್ಲ ಅದೇ ಜಾಸ್ತಿ ಮಜಾ. ಹೈಲೈಟ್ ಸರ್, ಕ್ರಿಕೆಟ್ ಹೈಲೈಟ್ಸ್ ಪ್ರೋಮೋ ಅಷ್ಟೇ ನೋಡೋದು ಸರ್, ಇದು ಎಪಿಸೋಡ್ ನೋಡಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಪ್ರೀತಿಗಿಂತ ಪಾಠ ಇಲ್ಲ, ಎಕ್ಸಿಗಿಂತ ಟೀಚರ್ ಇಲ್ಲ. ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ತುಂಬಾ ಹಿಂದೆ ಬರ್ತಿದೆ ಇದು. ಹೌದು. ಅದಾದ್ರು ಒಂದು ಟ್ಯೂನು ಫಸ್ಟ್ ನಿಮ್ಗೆ ಹಾಡು ಬರೋಕ್ಕಿಂತ ಮುಂಚೆ ಟ್ಯೂನ್ ಹಿಂಗಿರುತ್ತೆ, ಈ ತರ ಕಳ್ಸಿರುತ್ತೆ, ಇದಕ್ಕೆ ನಾವು ಮೀಟರ್ ಕೂರಿಸ್ತೀವಿ ಅಂತ ತೋರಿಸ್ಬೋದಾ? ನಿಮ್ಮ ಮೊದಲನೇ ಚಿತ್ರ ಇದು. ಯಾರು ಗೊತ್ತಾಗದ ಫಸ್ಟ್ ಹೇಳ್ಬೋದು ಆನ್ಸರ್. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಇದನ್ನ ಹೇಳಕ್ ಕಷ್ಟ ಅಲ್ಲ, ಭವಿಷ್ಯ ಅಂತಲ್ಲ, ಸಕ್ಕ ಟ್ರಿಕಿ ಕ್ವಶನ್. ಈಗ ಅವ್ರು ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಮಗನೇ ಬೇಗ ಆಗತ್ತೆ ಹಂಗೆ ಇರುತ್ತೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ಎಂದಿನಂತೆ ನಮ್ಮ ಸ್ಟುಡಿಯೋನ ಉಲ್ಲಾಳ ಮೇನ್ ರೋಡಲ್ಲಿರುವಂತಹ ಇವರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ. ನಮ್ಮ ಸ್ಟುಡಿಯೋಗೆ ಇವತ್ತು ವಿಸಿಟಿಂಗ್ ಡಾಕ್ಟರ್ಸ್ ಆಗಿ ಯಾರು ಬಂದಿದ್ದಾರೆ ಅಂತ ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ಒಂದು ಸಣ್ಣ ವರ್ಣನೆ ಮಾಡೋಣ. ಸಿನಿಮಾಗಳಿಗೆ ಹಾಡು ಆಹ್ವಾನ ಪತ್ರಿಕೆ, ಆದರೆ ಆ ಹಾಡಿಗೂ ಒಂದು ಹೃದಯ ಇರುತ್ತೆ, ಅದೇ ಸಾಹಿತ್ಯ. ಸಾಮಾನ್ಯರ ಊಹೆಗೂ ಸಿಲುಕದ ಪದಗಳು ಇವರ ಕೈಗೊಂಬೆ ಆಗಿರುತ್ತೆ. ಯಾವುದೇ ತ್ರಾಸಿಲ್ಲದೆ ಪ್ರಾಸ ಪದಗಳು ಇವರ ಮೆದುಳಲ್ಲಿ ಆಟ ಆಡ್ತಿರುತ್ತೆ. ಕಾಸು ಕೊಡ್ಬೇಕು. ಇವರು ಮಾತಾಡಿದ್ರೆ ಕವಿತೆ ಆಗತ್ತೆ, ಇವ್ರೇನಾದ್ರು ಬರೆದ್ರೆ ಅದು ಹಾಡಾಗತ್ತೆ. ಅವರೇ ಚಂದನವನದ ಸಿನಿಮಾ ಸಾಹಿತಿಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಇಂಟ್ರೋ. ಒಬ್ರದ್ದು ಬಿಸಿಮಯಿ, ಇನ್ನಿಬ್ರದ್ದು ಹಸಿಮಯಿ. ಅಲ್ಲಿಂದನೇ ಶುರು ಮಾಡಬೇಕು. ತ್ರಿಲೋಕು ಹುಷಾರಿಲ್ಲ ನಂಗೆ ಅಂತ, ಅದಕ್ಕೆ ಬಿಸಿಮಯಿ. ಇನ್ನೊಬ್ರದ್ದು ಹಸಿಮಯಿ ಅಂತ ಹೇಳ್ಬಾರ್ದು, ಆಕ್ಚುಲಿ ಸುಮ್ಮನೆ ಪ್ರಾಸಿಕ್ಕಿರಲಿ ಅಂತ ಹೇಳಿದೆ. ಸ್ಪೆಷಾಲಿಟಿ ಏನು ಹೇಳ್ಬೇಕಂದ್ರೆ, ಇಬ್ರು ದುರಾಸೆ ವ್ಯಕ್ತಿಗಳು, ಇನ್ನೊಬ್ಬ ಆಸೆ ಪಡ್ತಾನೆ, ಒಂದು ಅತಿ ಆಸೆ. ಹೆಂಗೆ ಅಂತ ಹೇಳ್ತೀನಿ. ಪ್ರಮೋದ್ ಮರವಂತೆ ಮದುವೆಗೆ ಎಷ್ಟು ದಿನ ಆಯ್ತು? 8.5 ತಿಂಗಳು. ಯಾರಿಗೆ? ಅದಕ್ಕೆ 9 ಹೇಳೋಣ ಅನ್ಕೊಂಡೆ. 9 ಹೇಳಿದ್ರೆ ನೀವೇನಾದ್ರೂ ಕೌಂಟ್ರ್ ಕೊಡ್ತೀವಿ ಅಂದ್ಬಿಟ್ಟು 8ವರೆಗೂ ಬಿಡ್ಲಿಲ್ಲ ನೀವು. ಅಲ್ಲ, ಇವ್ರಿಗೆ ಇತ್ತೀಚೆಗೆ ಮದುವೆ ಆಗಿದೆ, ಆದ್ರೂ ಇನ್ನೂನು ಬೇಕಾಗಿದೆ ಅಂತ ಬರೀತಾರೆ. ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೋ ಏನ್ ಕಥೆನೋ ಗೊತ್ತಿಲ್ಲ ನಂಗೆ. ಮದುವೆ ಆಗಿದ್ರು ಇನ್ನೂನು ಬೇಕಾಗಿದೆ ಅಂತ ಹೇಳೋ ಪ್ರಮೋದ್ ಮರವಂತೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ವಿಸಿಟ್ ಮಾಡಿದ್ದಕ್ಕೆ. ಏಕಪತ್ನಿ ವ್ರತಸ್ಥ ಆಗಿದ್ರು, ಬೇರೆ ಹುಡುಗಿಗೆ ಬಳೆ ತೋಡಿಸ್ಕೊಂಡು ಬ್ಯಾಂಗಲ್ ಬಂಗಾರಿ ಅಂತ ಓಡಾಡ್ತಿರೋ ನಾಗಾರ್ಜುನ್ ಶರ್ಮಾ ಅವ್ರಿಗೂ ಥ್ಯಾಂಕ್ ಯು. ನಿಂಗೆ ಥ್ಯಾಂಕ್ಸ್ ಕೊಡಲ್ಲ, ಬಗ್ಬೇಡ, ನಾನು ಇಲ್ಲೇ. ನನಗೆ ಸುಮಾರು 4-5 ವರ್ಷಗಳ ಹಿಂದೆನೆ ಮೊನಾಲಿಸಾ ಹಿಂದೆ ಓಡಾಡ್ಕೊಂಡು ಜೂನಿಯರ್ ಮೊನಾಲಿಸಾ ಅಂತ ಕಾಳು ಹಾಕೊಂಡು ಇನ್ನೂ ಆ ಹುಡುಗಿ ಸಿಗದೆ ಪರದಾಡ್ತಿರೋ ಸೀನಿಯರ್ ಮೊನಾಲಿಸಾ ಆದ್ರಿ. ಮೊನಾಲಿಸಾ ಸೀನಿಯರ್ ಆಗ್ಬಿಟ್ಟಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ್ ಅವರಿಗೂ ಕೂಡ ನಮಸ್ಕಾರ. ಜೂನಿಯರ್ ಮೊನಾಲಿಸಾ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಬಂದ್ರಿ ನೀವು ನಮ್ಮ ಚಾನಲ್ಗೆ? ನಮ್ಗೆ ಆಕ್ಚುಲಿ ನಾವು 3 ಜನ ಎಲ್ಲೂ ಸೇರಿರ್ಲಿಲ್ಲ. ಸೊ ಕೀರ್ತಿ ನಿಮ್ಗೆ ಸೇರ್ಲಿ ಅಂತಾನೆ ಸೇರಿದ್ವಿ. ಅಯ್ಯೋ ಕಥೆಯೇ. ಸೊ ಇವ್ರು ಎಷ್ಟು ಚೆನ್ನಾಗಿ ಹಾಡುಗಳನ್ನ ಬರೀತಾರೋ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಅದೊಂದು ಖುಷಿ ಇದೆ. ಸೊ ಇವ್ರು 3 ಜನರ ಮಹಾಸಂಗಮ ಮಾಡೋಣ ಅಂತ ಸುಮ್ಮನೆ ಯಾವುದೋ ಒಂದು ಜ್ಞಾನದಲ್ಲಿ ಅನಿಸಿ ತಪ್ಪು ನಿರ್ಧಾರ ಆದರೂ ಒಂದು ಸುಮ್ಮನೆ ಕಾಲ್ ಮಾಡಿದೆ. ಇಲ್ಲ, ಕರೆಕ್ಟಾಗಿದೆ ಡಿಸಿಷನ್ನು ಅಂತ ಒಪ್ಕೊಂಡು ಬಂದರು. ಧನ್ಯವಾದ ನಿಮಗೆ. ಹಂಗೂ ನಿಮ್ಮ 3 ಜನ ಮೇಲೆ ನಂಬಿಕೆ ಇಲ್ಲ. ನಾನೇ ಪ್ರಮಾಣ ಮಾಡ್ಬಿಟ್ಟು ಹೋಗೋಣ. ಸೊ ಹಿಂಗೆ ಕೈ ಇಟ್ಕೊಳ್ಳಿ. ಪ್ರಮೋದ್ ಮರವಂತೆ ಆದ ನಾನು, ನಾಗಾರ್ಜುನ್ ಶರ್ಮಾ ಆದ ನಾನು, ತ್ರಿಲೋಕ್ ತ್ರಿವಿಕ್ರಮ ಆದ ನಾನು. ಈ ಕಾರ್ಯಕ್ರಮದಲ್ಲಿ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಮೀಟರ್ಗೆ ತಕ್ಕಂತೆ ಮ್ಯಾಟ್ರ್ ಕೊಡ್ತೀನಿ. ಯಾವುದನ್ನು ಮುಚ್ಚಿಟ್ಟುಕೊಳ್ಳದೆ ಈ ವಿಷಯ ಇನ್ನೊಂದು ಇಂಟರ್ವ್ಯೂಲಿ ಹೇಳೋಣ ಅನ್ಕೊಳ್ಳದೆ ಎಲ್ಲದಕ್ಕೂ ಉತ್ತರಿಸ್ತೀನಿ. ಇದು ನಾನ್ ಬರೆಯೋ ಹಾಡುಗಳ ಮೇಲೆ ಆಣೆ, ನನ್ನ ಫ್ಯೂಚರ್ ಹಾಡುಗಳ ಮೇಲೆ ಆಣೆ. ಅಷ್ಟೇ, ನಾನು ಮಾಡಿಲ್ಲಪ್ಪ. ಎಸ್, ಈ ಆಣೆ ಪ್ರಮಾಣದಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ, ಇವರು ನಮ್ಮ ಕನ್ನಡ ಚಲನಚಿತ್ರ ರಂಗದ ಉದಯೋನ್ಮುಖ ದಂತಕಥೆಗಳು. ಈಗ ಇರುವಂತಹ
ಇಲ್ಲ ಕೊನೆಯ ಲಾಸ್ಟ್ 5ರಿಂದ 10 ವರ್ಷಗಳಲ್ಲಿ ಬಂದಿರೋ ಸೂಪರ್ ಹಿಟ್ ಹಾಡುಗಳ ಸರದಾರರು ಇವರು. ಮುಂದಕ್ಕೆ ಇವರನ್ನ ದಂತಕತೆ ಅಂತ ಕರಿಬಹುದು, ಯಾಕಂದ್ರೆ ಇವ್ರು ಬರೆಯೋ 10 ಹಾಡುಗಳಲ್ಲಿ ಸುಮಾರು 85ರಿಂದ 90% ಎಲ್ಲ ಹಿಟ್ ಹಾಡುಗಳೇ. ಇನ್ನು ಮಿಕ್ಕಿದಕ್ಕೆ ಪೇಮೆಂಟ್ ಕರೆಕ್ಟ್ ಆಗಿ ಕೊಟ್ಟಿರಲ್ಲ, ಅದಕ್ಕೆ ಇವರು ಲೈನ್ ಚೆನ್ನಾಗಿ ಬರ್ದಿರಲ್ಲ. ಸೊ ಅದು ಅವ್ರವ್ರ ವೈಯಕ್ತಿಕ, ಹೇಳೋದು ಬೇಡ ನಾವು. ಅವ್ರು ನಕ್ಕದಾಗ ಗೊತ್ತಾಗತ್ತೆ ನಿಮ್ಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ. ಸೊ ಈಗ ನಮಗೆಲ್ಲ ಗೊತ್ತು, ಅಂದರೆ ನಾನು ಸಾಹಿತ್ಯ ಪ್ರಿಯ, ಗೊತ್ತು ಅನ್ನೋಕ್ಕಿಂತ ನಂಗೆ ಸಾಹಿತ್ಯ ಇಷ್ಟ. ಹಾಗಾಗಿ ನಾನು ಸಾಹಿತಿಗಳು ಯಾರು ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದಕ್ಕೊಂದು ಪ್ರೂಫೇ ಇವತ್ತು ಸಾಹಿತಿಗಳು ನಮ್ಮ ಚಾನಲಲ್ಲಿ ಕೂತಿರೋದು. ನೀವು ಬರೆದಿರೋ ಜನರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿರೋ 10 ಹಾಡುಗಳು, ನಿಮ್ಮ ಹಾಡುಗಳನ್ನು ಹೇಳ್ಬೋದು, 10 ಅಥವಾ 5. ಓಕೆನಾ? ಮೊದಲು ಪ್ರಮೋದ್ ಮರವಂತೆ ಅವರು ಯಾವ್ಯಾವ ಹಾಡುಗಳನ್ನ ಬರೆದಿದ್ದಾರೆ ಅಂದರೆ, ಅಂಜನಿ ಪುತ್ರ ಸಿನಿಮಾದಿಂದ ಚಂದ ಚಂದ ನನ್ನ ಹೆಂಡತಿ, ಮುಂದಿನ ನಿಲ್ದಾಣದಿಂದ ಇನ್ನೂನು ಬೇಕಾಗಿದೆ, ಕಾಂತಾರದಿಂದ ಸಿಂಗಾರ ಸಿರಿಯೆ, ಕಾಂತಾರ ಚಾಪ್ಟರ್ 1 ಮದನ ಮನ ಮೋಹಿನಿ, ಭಗೀರಥದಿಂದ ಪರಿಚಯವಾದೆ, ಯುವ ಸಿನಿಮಾದಿಂದ ಕವಿತೆ. ಈಗ ಇನ್ನೊಂದು ಇತ್ತೀಚೆಗೆ ರಿಲೀಸ್ ಆದ ಡೆವಿಲ್ ಸಿನಿಮಾಗೂ ಹಾಡು ಬರೆದಿದ್ದಾರೆ. ಅದನ್ನ ಇವ್ರು ಹೇಳಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಒಂದೇ ಒಂದು ಸಲ. ನಾಗಾರ್ಜುನ್ ಶರ್ಮಾ ಅವರು ಯಾವ್ಯಾವ ಹಾಡುಗಳು ಬರೆದಿದ್ದಾರೆ ಅಂದರೆ, ಅವನೇ ಶ್ರೀಮನ್ ನಾರಾಯಣ, ಹ್ಯಾಂಡ್ಸಪ್, ಮರಳಿ ಮನಸ್ಸಾಗಿದೆ, ಆಮೇಲೆ ಮಾಯಾವಿ, ಭೀಮಾ, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಸೈಕ್, ಆಮೇಲೆ ಬ್ಯಾಂಗಲ್ ಬಂಗಾರಿ, ಎಕ್ಕಾಲಿ ಎಕ್ಕಾಮಾರ್, ಮಳೆಯೇ ಸಲಗಾಲಿ, ಅದರ ಜೊತೆಗೆ ಟೈಟಲ್ ಟ್ರ್ಯಾಕ್ ಕೂಡ ಕಡಲನ್ನು ಕಾಣ ಹೊರಟಿರೋ ಸಪ್ತಸಾಗರದ ಆಚೆಯಲ್ಲ. ವೆರಿ ನೈಸ್. ಇವರೇ ಇದೆಲ್ಲ ಬರೆದಿರೋದು ಅಂತ ಅನ್ನಿಸ್ತಾ ಇದೆ ಇವಾಗ ನೋಡಿದ್ರೆ. ಈಗ ಬರ್ತೀವಿ ಡಾಕ್ಟರ್ ತ್ರಿಲೋಕ್ ತ್ರಿವಿಕ್ರಮ್. ಇವರಿಗೆ ಮುಂದಕ್ಕೆ ಡಾಕ್ಟರೇಟ್ ಬರ್ಬೋದು ಅಂತ ಈಗಲೇ ಡಾಕ್ಟರ್ ಅಂತ ಕರಿತಾ ಇದೀವಿ ನಾವು. ಹೇಳ್ದಂಗೆ ಹಂಗೆ ಆಗಲಿ. ನಾನು ಬರೆದಿರೋ ಹಾಡುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರರೆ ಅವಳ ನಗುವ, ದಡ್ಡ, ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾದ್ದು ಜೂನಿಯರ್ ಮೊನಾಲಿಸಾ, ಇತ್ತೀಚೆಗೆ ಬಂದ ಕಾಂತಾರ ಸಿನಿಮಾದ ಕರ್ಮದ ಕಲ್ಲನು ಮತ್ತು ಕೋಟೆ ಕೊತ್ತಲ, ಅದಾದಮೇಲೆ ಹೀರೋ ಸಿನಿಮಾದ ಕನಸಿಂದ ಬಂದ ಹಾಗೆ, ಆಚರಣಕೋ ಸಿನಿಮಾದಲ್ಲಿ ಬೆಂಗಳೂರು ಸುಪ್ರಭಾತ, ಬಾವಿಕಪ್ಪೆ. ಓಕೆ, ಸೂಪರ್. ಇಷ್ಟೆಲ್ಲ ಹಾಡುಗಳು ಇವರು ಸುಮ್ಮನೆ ಈ ಹೈಲೈಟ್ಸ್ ಅಂತಾರಲ್ಲ, ಮುಖ್ಯಾಂಶಗಳಷ್ಟೇ. ಸುಮಾರು ಎಷ್ಟು ಹಾಡುಗಳು ಬರೆದಿದ್ದಾರೆ ಇವರು ಅಂದರೆ ಅದನ್ನ ಮುಂದೆ ಮಾತಾಡೋಣ. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಮನೆಗಳಲ್ಲಿ ಸಾಮಾನ್ಯವಾಗಿ ದೇವರ ಪೂಜೆ ಅದು ಇದು ಅಂತ ಇದ್ದಾಗ ಎಲ್ಲರೂ ಶುರು ಮಾಡೋದು ಸುಪ್ರಭಾತದಿಂದ. ನಮ್ಮ ಕಾರ್ಯಕ್ರಮನೂ ಒಂದು ಸುಪ್ರಭಾತದಿಂದ ಶುರು ಮಾಡೋಣ, ಓಕೆನಾ? ಆದರೆ ದೇವರ ಸುಪ್ರಭಾತ ಅಲ್ಲ, ಬೆಂಗಳೂರು ಸುಪ್ರಭಾತ ಹೇಗಿರುತ್ತೆ. ಅದಕ್ಕೆ ಪುರೋಹಿತರು ಇದ್ದಾರೆ ಆಲ್ರೆಡಿ. ಈಗ ಅವರೇ ಹೇಳೋರು ಒಂದು ಸುಪ್ರಭಾತ ಬರ್ದೀನಿ ಅಂತ, ಅದು ಹೆಂಗಿರುತ್ತೆ ಅಂತ ಕೇಳೋಣ. ರೆಡಿ ಇದ್ದೀರಾ ಪುರೋಹಿತರೆ? ನಿಮ್ಮನ್ನೇ ನೋಡ್ಕೊಂಡು ಹೇಳ್ಬೇಕಲ್ವ? ಯಾರು ಬೇಕಾದ್ರೆ ನೋಡ್ಕೊಂಡು ಹೇಳಿ. ಖಂಡಿತ. ನೀವು ಆಚಾರಣಕೋ ಸಿನಿಮಾ ನೋಡಿದ್ರೆ ಆ ಸಾಂಗು ತುಂಬಾ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು. ಒಂದು ಪ್ರಾಕ್ಟಿಕಲ್ ವಿಚಾರಗಳನ್ನ, ಫ್ಯಾಕ್ಟ್ಸ್ನೆಲ್ಲ ತಗೊಂಡು ಒಂದು ಸುಪ್ರಭಾತದ ಸ್ಟೈಲಲ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈಗ ಅದನ್ನ ಮತ್ತೆ ಕೇಳಿ, ಅದನ್ನ ಬರ್ದಿರೋರು ಇವರೇ. ಅದು ಇರೋ ಒರಿಜಿನಲ್ ಸುಬ್ಬಲಕ್ಷ್ಮಿ ಸುಪ್ರಭಾತ ಅವ್ರದ್ದು ಏನಿತ್ತು ಅದನ್ನೇ ಇಟ್ಕೊಂಡು ನಾವೊಂದು ಬೆಂಗಳೂರು ಬೆಳಗ್ಗೆ ಎದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮೇಲೆ ವರ್ಕ್ ಮಾಡಿದ ಸಾಂಗ್ ಇತ್ತು. ಕೌಸಲ್ಯ ಪ್ರಾವಿಜನ್ ಸ್ಟೋರು ಮುಂದೆ ಕೋಳಿ ಎಂದಿತು, ಮತ್ತೊಂದು ಇರುಳ ಕಳೆದು ಬೆಂಗಳೂರಿಗೆ ಬೆಳಗಾಯಿತು. ಚಿಕ್ಕಪೇಟೆ ದೊಡ್ಡಪೇಟೆ ಮಾರ್ಕೆಟ್ಟು ಜಯನಗರ ಮಲ್ಲೇಶ್ವರ ಎಲ್ಲೆಲ್ಲೂ ಜನಸಂಚಾರ, ಬೆಂಗಳೂರು ಬಿಜಿಯಾಯಿತು. ಸುಮಂಗಲಿಯರೆದ್ದು ಮುಂಜಾನೆ ಇಂದು ಬುಟ್ಟಿಹರು ಮಡಿಯ ಬಟ್ಟೆ, ಬಾಗಿಲನ್ನು ತೆರೆದು ರಂಗೋಲಿ ಎಳೆದು ಸುತ್ತಿದರು ತುಳಸಿ ಕಟ್ಟೆ. ಮುಗಿದಾಗ ಪೂಜಾ ವಿಧಿ ಏಳಾಯ್ತು ಗಂಟೆ. ಹಿಂಗೆ ಅವ್ರದ್ದು ದೈನಂದಿನ ಚಟುವಟಿಕೆಗಳೇನಿರುತ್ತೆ ಅದನ್ನೆಲ್ಲ ಇಟ್ಕೊಂಡು ಒಂದು ಮನೆ ಬೆಳಗ್ಗೆ ಅಂದ್ರೆ 1960s ಅಲ್ಲಿ ಬೆಳಗ್ಗೆ ಹೆಂಗೆ ಎದ್ದೇಳ್ತಾ ಇತ್ತು, ಮನೆಗೆ ಹಸು ಬಂದಾಗ ಏನಾಗ್ತಾ ಇತ್ತು, ಪೇಪರ್ ಓದ್ಬೇಕಾದ್ರೆ ಏನಾಗ್ತಾ ಇತ್ತು, ಇದೆಲ್ಲ ಇಟ್ಕೊಂಡು ಲಿರಿಕ್ಸ್ ಅಲ್ಲಿ ತಂದ್ಬಿಟ್ಟು ಮಾಡಿದ್ದು. ಇದನ್ನ ಬರೆದ ಮೇಲೂ ಯಾರೋ ತುಳಸಿ ಕಟ್ಟೆ ಸುತ್ತ ಆಂಟಿ ಹುಡುಗಿರು ಬಂದು ಏನೋ 1960s ಅಲ್ವಾ ಅವಾಗಿತ್ತು, ಇವಾಗ ಸುತ್ತಕ್ಕೆ ಜಾಗ ಇದೆ. 1960s ಅಟ್ಲೀಸ್ಟ್ ಆಂಟಿಗಳ ಅಜ್ಜಿಗಳಾರು ಪ್ರಪೋಸ್ ಮಾಡ್ಬೇಕಾಗಿತ್ತು. ಸೀನಿಯರ್ ಮೊನಾಲಿಸಾ ನಂದಿನಿ ಅಲ್ಲಿ ಇರ್ಲಿಲ್ಲ ಅವಾಗ. ಏನಂದ್ರೆ ಅದು ನಾವು ರಿಸರ್ಚ್ ಮಾಡಿದಿತ್ತು, ಹಸುನೇ ಅಂದ್ರೆ ಇವ್ರಿಗೆ ಡೌಟು ಹಾಲ್ಗೆ ನೀರ್ ಮಿಕ್ಸ್ ಮಾಡ್ಬಿಡ್ತಾರೆ ಅಂತ, ಹಸುನೇ ಮನೆ ಮುಂದೆ ಕರ್ಕೊಂಡ್ ಬಂದು ಇದ್ ಮಾಡೋದಿತ್ತು. ಹೌದಾ? ಡೆಲಿವರಿ. ಓ ಮೈ ಗಾಡ್. ಇವೆಲ್ಲ ಆಕ್ಚುಲಿ ಸೀನ್ಸ್ ಅಲ್ಲಿ ನಾವ್ ಹೆಂಗಾದ್ರು ಮಾಂಟೇಜಸ್ ಅಲ್ಲಿ ಅಲ್ಲಿ ಆ ಟೈಮ್ ಪೀರಿಯಡ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತರೋಣ ಅನ್ನೋ ತರ ಎಲ್ಲ ಪ್ಲಾನ್ ಇತ್ತು. ಬಟ್ ಅದನ್ನ ಸಾಂಗ್ ಮಾಡ್ಬೇಕು ಅನ್ಸೋದು ಇವನ್ನೆಲ್ಲ ಲಿರಿಕ್ಸ್ ಎಲ್ಲ ತಂದು ಮಜಾ ಮಾಡ್ಬೋದಲ್ಲ ಅಂತ ಹೇಳಿ. ನಂಗೆ ಇದು ಗೊತ್ತಿರಲ್ಲ ಗುರು, ನೀರ್ ಮಿಕ್ಸ್ ಮಾಡ್ಬಿಡ್ತಾರೆ ಅಂತ ಮನೆ ಮುಂದೆ ಬಂದ್ ಕರಿ ಅನ್ನೋ. ಮನೆ ಮುಂದೆನೆ ಇವ್ರು ಅದಕ್ಕೆ ನೀರ್ ಕುಡ್ಸ್ಕೊಂಡೇ ಬರೋದು ಮೋಸ್ಟ್ಲಿ. ಅದೇನದು ಟೈಮ್ ಪೀರಿಯಡ್ ಕರೀತಾ ಇದ್ರೆ ಎಷ್ಟು ಟೈಮ್ ಅಲ್ಲಿ ಲೀಟರ್ ಲೆಕ್ಕ ಗೊತ್ತಾಗಲ್ಲ, ಎಷ್ಟು ಸೆಕೆಂಡ್ ಕರೀತಾರೆ ಅನ್ನೋದ್ರ ಮೇಲೆ ಇರ್ತಿತ್ತು. ಹಂಗಾದ್ರೆ ಬಾಲ್ಯ ವಿವಾಹ ಅಂದ್ರೆ ಯಾರಾದ್ರೂ ಇವಾಗ ನಾವು ನೀವು ಬೀಗರಾಗ್ಬೇಕು ಅಂದ್ರೆ ನಿಮ್ಗೆ ಹುಟ್ಟಿದ ಹೆಣ್ಮಗು ನಮ್ಮನೇಲೆ ಬೆಳೆಸ್ಬೇಕು ಅಂತ, ಅಳಿಯನ್ ನಮ್ಮನೇಲಿ ಬೆಳೆಸಿ ಸೊಸೆ ನಿಮ್ಮನೇಲಿ ಬೆಳೆಸ್ಕೊಳ್ಳಿ. ಇಲ್ದಿರ ಐಡಿಯಾ ಎಲ್ಲ ಕೊಡಬೇಡಿ, ಬಿಟ್ಬಿಡಿ. ಶೀಘ್ರದಲ್ಲೇ
ತ್ರಿಲೋಕ್ ತ್ರಿವಿಕ್ರಮ್ ಅವ್ರಿಗೆ ಹೆಣ್ಣು ಸಿಗ್ಲಿ. ನಮ್ಮನೆಲ್ಲೂ ಅವ್ರ ದಿನ ಸುಪ್ರಭಾತ ಕೇಳೋ ಥರ ಆಗ್ಲಿ. ತ್ರಿಲೋಕ್ ತ್ರಿವಿಕ್ರಮ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಅಲ್ಲಿಗೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಹಸಿ ಮೈ ಫ್ರೆಶ್ ಆಗಿದ್ದಾರೆ ನೋಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪೂರ್ತಿ ಹೆಸರು? ಪ್ರಮೋದ್ ಮರವಂತೆ. ನಾಗಾರ್ಜುನ ಶರ್ಮಾ. ತ್ರಿಲೋಕ್ ತ್ರಿವಿಕ್ರಮ. ಡೇಟ್ ಆಫ್ ಬರ್ತ್? 4th December 1993. 13th May 1994. 27 ಡಿಸೆಂಬರ್ 1993. ಮೊನ್ನೆ ಹೋದ್ ಸೋಮವಾರ ಹುಟ್ಟಿರೋದು ನೀವೆಲ್ಲ. ನೀವು ತೊಟ್ಲಿಂದ ಸೀದಾ ಕರ್ಕೊಂಡ್ ಬಂದಿಲ್ಲ. ತುಂಬಾ 90 ಪ್ರಿಯರು. ಪಾರ್ಲೇಜಿ ಕಿಡ್ಸ್, ಜೆನ್ಜಿ ಕಿಡ್ಸ್ ಅಲ್ಲ, ಪಾರ್ಲೇಜಿ ಕಿಡ್ಸ್. ಕ್ವಾಲಿಫಿಕೇಶನ್ ಕೇಳಿದ ಒಳ್ಳೆದೈತೆ, ಮರ್ತೋಗ್ಬಿಟ್ಟಿದೆ. ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೀವು ಅವಾಗ ಈ ಥರ ಕೇಳ್ತಾ ಇರ್ಬೇಕು, ಇದು ಮರ್ತೋಗ್ಬಿಟ್ಟಿದೆ. ಏನು ಓದಿದ್ದೀವಿ ಅಂತ. BCom. ನಾನು ಜರ್ನಲಿಸಮ್ ಮಾಡಿದ್ದು, BA. ನೈಸ್. ಹವ್ಯಾಸಗಳು? ಕೀರ್ತಿ ಎಂಟಿ ಕ್ಲಿನಿಕ್ ನೋಡೋದು. ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಅದು ಕೆಳಗಡೆ ಬಂದಿರೋ ಕಮೆಂಟ್ಸ್ ಓದೋದು. ಕಮೆಂಟ್ ಮಾಡೋದು. ಕಮೆಂಟ್ ಅಲ್ಲ, ಇವ್ರಿಗೆ ಕಮೆಂಟ್ ಮಾಡಲ್ಲ, ಯಾಕಂದ್ರೆ ನನ್ನ ಹೆಸರಲ್ಲೇ ಬರುತ್ತೆ. ಹಾಂ, ಸೊ ಕಮೆಂಟ್ಸ್ ಓದೋದು, ಮಜಾ ತಗೊಳ್ಳೋದು. ಇಷ್ಟ ಆಯ್ತು ನಂಗೆ, ಭಾಳ ಇಷ್ಟ ಆಯ್ತು. ಕ್ರಿಕೆಟ್ ಜೊತೆಗೆ ಅದನ್ನು ಸೇರಿಸ್ಕೊಂಡೇ ಹೇಳ್ತೀನಿ. ಫುಲ್ ಎಪಿಸೋಡ್ಗಿನ್ನ ನೀವು ಕಟ್ ಮಾಡೋ ಪ್ರೋಮೋ ಇರುತ್ತಲ್ಲ, ಅದೇ ಜಾಸ್ತಿ ಮಜಾ. ಹೈಲೈಟ್ ಸರ್, ಕ್ರಿಕೆಟ್ ಪ್ರೋಮೋ ಅಷ್ಟೇ ನೋಡೋದು ಸರ್, ಇದು ಎಪಿಸೋಡ್ ನೋಡಲ್ಲ. ಎಪಿಸೋಡ್ ಆಮೇಲೆ ಹೋಗಿ ನೋಡೋದು, ಅದೇ ಅಲ್ವಾ ಮುಖ್ಯ. ಈ ಪ್ರೋಮೋಲ್ ನಾಗಾರ್ಜುನ್ ಇಡೋದೇ ಬೇಡ, ಪ್ರೋಮೋನೇ ನೋಡ್ತಾರೆ, ಎಪಿಸೋಡ್ ನೋಡಲ್ಲ ಅಂತ. ಬಟ್ ಅದೇ ಅಲ್ಲಿಗೆ ಶಿಫ್ಟ್ ಮಾಡುತ್ತೆ ಇಂಟ್ರೆಸ್ಟ್ನ. ಮೇಜರ್ ಕ್ರಿಕೆಟ್ ಎನಿ ಡೇ. ನೈಸ್. ನನಗೆ ಬುಕ್ಸ್ ಓದ್ತೀನಿ ಜಾಸ್ತಿ, ಅದು ಬಿಟ್ಟರೆ ಪಿಕ್ಚರ್ ಬರೆಯೋದು, ಪಿಕ್ಚರ್ ನೋಡೋದು ಅಷ್ಟೇ. ರಿಲೀಸ್ ಆಗೋದಕ್ಕೆ ಮುಂಚೆ ಬರೆಯೋದು, ರಿಲೀಸ್ ಆದ್ಮೇಲೆ ಅದನ್ನೇ ನೋಡೋದು. ನಾನೇನೋ ಸೀರಿಯಸ್ ಆಗಿ ಹೇಳೇ ಇಲ್ಲ. ನಾನು ಓದ್ತೀನಿ, ಕ್ರಿಕೆಟ್ ಆಡ್ತೀನಿ, ಹಾಡುಗಳನ್ನು ಕೇಳ್ತೀನಿ. ಸೊ ಕೀರ್ತಿ ಎಂಟಿ ಚಾನಲ್ ನೋಡ್ತೀನಿ. ಯಾರ ಮಕ್ಕಳಪ್ಪ ನೀವೆಲ್ಲ? ಅಲ್ಲಿ ಕಟ್ಟಾದ್ರೆ ಇಲ್ಲಾದ್ರೂ ಅಲ್ಲಿ ತುಂಡ ಹಾಕಿದ್ರೆ ಪ್ರತಿ ತಿಂಗಳು ಬಾಚಿನ ಬಕೆಟ್ ಹಿಡ್ದಿದ್ದು ಯೂಸ್ ಆಯಿತು. ಮದುವೆ ಮಕ್ಕಳು ಇತ್ಯಾದಿ? ಮದುವೆ ಆಗಿದೆ, ಮಕ್ಕಳು ಆಗಿಲ್ಲ. ಮದುವೆ ಆಗಿದೆ, ಮಕ್ಕಳಿಲ್ಲ. ಮದುವೆಯೂ ಇಲ್ಲ, ಮಕ್ಕಳು ಇಲ್ಲ, ಇತ್ಯಾದಿಗಳು ಹೇಳಲಾಗುವುದಿಲ್ಲ. ಹೇಳ್ಬಿಟ್ರು. ನಂಬರ್ ಆಫ್ ಸಾಂಗ್ಸ್ ಎಷ್ಟಾಗಿದೆ? ಸಿನಿಮಾ, ಸೀರಿಯಲ್, ಆಲ್ಬಮ್ ಎಲ್ಲ ಸೇರಿ ಒಂದು 450+ ಆಗಿದೆ. ಓ ಮೈ ಗಾಡ್. ಪೇಮೆಂಟ್ ಎಷ್ಟರದ್ದು ಬಂದಿಲ್ಲ ಅಂತ ಕೇಳಬೇಡಿ. ಸೇಮ್ ಸಿನಿಮಾ, ಸೀರಿಯಲ್, ಆ್ಯಡ್, ಒಂದಷ್ಟು ಗೌರ್ಮೆಂಟ್ ಜಿಂಗಲ್ಸ್ ಎಲ್ಲ ಇರುತ್ತೆ, ಅದು ಎಲ್ಲ ಸೇರಿ ಆಲ್ಮೋಸ್ಟ್ 400-450. ಹೌದಾ? ನೀನು 500 ಜಾಸ್ತಿ ಹೇಳ್ತೀನಿ. ನಾನೊಂದು 60-70 ಬರೆದಿದ್ದೀನಿ ಇಲ್ಲಿವರೆಗೂ. ಬರೀತಾ ಇದ್ದೀನಿ ಮುಂದಕ್ಕೆ. ಸೂಪರ್. ಎಲ್ಲ ಸಿನಿಮಾ ಜಾಸ್ತಿ ಬರೀತಾರೆ. ಅದು ಇದು ಎರಡು ಪ್ಯಾರಲಲ್ಲಿ ಮಾಡೋದ್ರಿಂದ ಜಾಸ್ತಿ ನಾನು ಬರೆಯೋ ಸಿನಿಮಾಗಳದೇ ಲಿರಿಕ್ಸ್ ಎಲ್ಲ ಬರೀತಾ ಇರ್ತೀನಿ. ನೆಕ್ಸ್ಟ್ ನಿಮ್ಗೆ ಬಂದಿದ್ದು ಪಲ್ಲವಿ ನೀವು ಬರ್ಕೊಂಡು ಚರಣ ಅವ್ರಿಗೆ ಕೊಡಿ. ಸೆಂಚುರಿ ಹೊಡಿದೆ ಬೇಗ. ಸ್ಟ್ರೈಕ್ ರೊಟೇಟ್ ಮಾಡಿ ದಯವಿಟ್ಟು. ಈಗ ನೀವೆಲ್ಲ ತುಂಬ ಚೆನ್ನಾಗಿ ಬರೀತೀರಾ. ಈಗ ಗಾದೆಗಳೆಲ್ಲ ತುಂಬ ನೋಡಿದ್ದೀರಾ. ಆ ಗಾದೆಗಳಿಗೆ ಮಾಡ್ರನ್ ಟಚ್ ಕೊಟ್ಟರೆ ಹೆಂಗಿರುತ್ತೆ? ಮಾಡ್ರನ್ ಗಾದೆಗಳು ಅಂತ ಬೇಕಾದ್ರೆ ಟೈಮ್ ಕೊಡ್ತೀನಿ, 1-2 ಸೆಕೆಂಡ್ ಯೋಚನೆ ಮಾಡಿ ಈ ಹಳೆ ಗಾದೆಗೆ ಹೊಸ ಗಾದೆ ಹೆಂಗೆ ಹೇಳ್ಬೋದು ಅಂತ. ಓಕೆನಾ? ಮೊದಲನೇದು ತ್ರಿಲೋಕ್ಗೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಪ್ರೀತಿಗಿಂತ ಪಾಠ ಇಲ್ಲ, ಎಕ್ಸಿಗಿಂತ ಟೀಚರ್ ಇಲ್ಲ, ಎಕ್ಸಿಗಿಂತ ಟೀಚರ್ ಇಲ್ಲ. ನಾನು ಯಾಕೆ ಹಸಿ ಮೈ ಅಂತ ಹೇಳಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಅಂದರೆ ಇದು ನಾಗಾರ್ಜುನ್ಗೆ. ಅಡಿಕೆಗೆ ಹೋಗಿದ್ ಮಾನ ಆನೆ ಕೊಟ್ಟರು ಬರಲ್ಲ. ಮೊಬೈಲ್ಗೆ ಹೋಗಿದ್ ಮಾನ ಟಿವಿ ಕೊಟ್ಟರು ಬರಲ್ಲ. ಮೊಬೈಲ್ಗೆ ಹೋಗಿದ್ ಮಾನ ಟಿವಿ ಕೊಟ್ಟರು ಬರಲ್ಲ. ಇದು ಯಾವ ಚಾನಲ್ ಬೈದಿದ್ದು ಅಂತ ಗೊತ್ತು ನನಗೆ. ಪ್ರಮೋದ್, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ? ಹೆಡ್ಫೋನ್ ಹಾಕೊಂಡು ಹೂಸ್ಬಿಟ್ರೆ ಕೇಳಲ್ವಾ? ಹೆಡ್ಫೋನ್ ಹಾಕೊಂಡು ಹೂಸ್ಬಿಟ್ರೆ ಕೇಳಲ್ವಾ? ಹೆಡ್ಫೋನ್ ಹಾಕೊಂಡು ಹೂಸ್ಬಿಟ್ರೆ ಸೌಂಡ್ ಕೇಳಲ್ವಾ? ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣ್ಕಾಲುದ್ದ ನೀರು. ಪಾಪಿ ಸ್ಕೈ ಬಾರ್ಗೆ ಹೋದ್ರು ಮೊಣಕೈ ಉದ್ದ ಬೀರು. ಮೊಣಕೈ ಉದ್ದ ಬೀರು ಶುರು ಮಾಡ್ತಾನೆ ನಾನು ಹಸಿ ಮೈ. ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ. ಬಡವರ ಮನೆ ಸೂರ್ ಚಂದ, ಶ್ರೀಮಂತರ ಮನೆ ಫ್ಲೋರ್ ಚಂದ. ನೀವು ಮಧ್ಯಮ ವರ್ಗನ? ನಾವು ಬಡವರು. ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋ ತನಕ. ಗಂಡ ಹೆಂಡತಿ ಜಗಳ ಸ್ವಿಗ್ಗಿ ಆರ್ಡರ್ ಮಾಡೋ ತನಕ. ಅನುಭವ ಇದು. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಂಡ ಹಿಡಿದ್ರಂತೆ. ಇದು ಆ್ಯಕ್ಚುಲಿ ಒಂದು ಪಿಕ್ಚರ್ ಡೈಲಾಗು ಬರೆದಿದ್ದೆ.
ಅಲ್ಪನಿಗೆ ಐಶ್ವರ್ಯ ಸಿಕ್ಕರೆ ಅಭಿಷೇಕ್ ಬಚ್ಚನ್ಗೆ ಡಿವೋರ್ಸ್ ಕೊಡು ಅಂದಂತೆ. ನೋಡಿ ಅಲ್ಲಿಗೆ ಹೋಗ್ಬಿಟ್ರು ಸರ್ ಸೀದಾ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತ್ರಿಲೋಕ್ ತ್ರಿವಿಕ್ರಮ್ ಎಂಬ ಸಾಹಿತಿ, ಚಿತ್ರ ಸಾಹಿತಿ ಬಗ್ಗೆ ಇರುವಂತಹ ವಿಚಾರ ಇದು. ಇನ್ನು ಮುಂದೆ ನೀವೇ ನೋಡ್ಕೊಳ್ಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಫಿಲ್ಟರ್ ಬಲ್ಲವಳಿಗೆ ಮೊಡವೆ ಇಲ್ಲ. ಫಿಲ್ಟರ್ ಬಲ್ಲವಳಿಗೆ ಮೊಡವೆ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಬೀರ್ಗಿಂತ ರುಚಿ ಬೇರೆ ಇಲ್ಲ, ಏಗಿಂತ ಬಂದೂ ಇಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಟೊರೆಂಟಲ್ಲಿ ಬಂದರೂ ಥಿಯೇಟ್ರಲ್ಲಿ ನೋಡು, ಟೆಲಿಗ್ರಾಮಲ್ಲಿ ಬಂದರೂ ಥಿಯೇಟ್ರಲ್ಲಿ ನೋಡು ಪಿಕ್ಚರ್ಗಳನ್ನ. ಕನ್ನಡ ಚಿತ್ರ ಉಳಿಸ್ತಾ ಇರೋದು ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ. ಬಂದಿದ್ದೆಲ್ಲ ಬರಲಿ, ಸಿಪಿನ್ ಚಾರ್ಜರ್ ಒಂದಿರಲಿ. ಚಾರ್ಜ್ ಇಲ್ಲ ಫೋನಲ್ಲಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀರು ಬಾಟ್ಲಲ್ಲಿ ಇರೋದೆಲ್ಲ ನೀರಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಪ್ರತ್ಯಕ್ಷವಾಗಿ ಕಂಡು ಝೂಮ್ ಮಾಡಿ ನೋಡು. ಕಳ್ಳು ನಂಬಿದ್ರು ಕೊಳ್ಳು ನಂಬಾರ್ದು. ಯೂಟ್ಯೂಬ್ ನಂಬಿದ್ರು ಯೂಟ್ಯೂಬ್ ತಮ್ನೇಲ್ ನಂಬಾರ್ದು. ಕಂಟೆಂಟ್ ನಂಬರು ತಮ್ನೇಲ್ ನಂಬಾರ್ದು. ನಮ್ಮ ತಮ್ನೇಲ ತುಂಬ ನೀಟಾಗಿರುತ್ತಪ್ಪ. ನಮ್ಮ ತಮ್ನೇಲ್ ಡೀಸೆಂಟಾಗಿ ಹಾಕಿದ್ರು ನೋಡ್ತೀಯಾರೆ. ಸೊ ಅಂತ ಒಳ್ಳೆ ಆಡಿಯನ್ಸ್ ಇದ್ದಾರೆ ನಮಗೆ, ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ. ಇನ್ನೊಂದು ನಿಮ್ಗೋಸ್ಕರ ಒಂದು ಗಾದೆ ಇದೆ. ಹಾಂ, ನಂಗೋಸ್ಕರನ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಮನ್ಸು ರೈಟರ್ಸ್ ಆಗಿರೋದ್ರಿಂದ ಅದೊಂದು ಗಾದೆ ಇದೆ. ಹೋಗಿ ಬಂದು ಮೂಗಿನೇ ಮಾತಾಡ್ಸಿದ್ರಂತೆ ಅಂತ ಒಂದು ಗಾದೆ ಇದೆ. ಹೋಗಿ ಬಂದು ರೈಟರ್ಸ್ ಪೇಮೆಂಟೇ ಕಟ್ ಮಾಡಿದ್ರಂತೆ. ಸೊ ಈ ಗಾದೆ ಮೂಲಕ ನಾನು ಹೇಳೋಕ್ಕೆ ಏನು ಇಷ್ಟಪಡೋದಂದರೆ, ಸೊ ಮುಂಚೆಕ್ಕಿಂತ ಆಲ್ಮೋಸ್ಟ್ ಕವರ್ ಆಗ್ತಿದೆ. ಈಗ ಬೆಟರ್ ಆಗಿದೆ ರೈಟರ್ ಸಿಚುವೇಶನ್ನು, ಬಟ್ ಸ್ಟಿಲ್ ಇನ್ನೂ ಬೆಟರ್ ಆದರೆ ಇಂಡಸ್ಟ್ರಿ ಚೆನ್ನಾಗಾಗುತ್ತೆ. ಸೊ ರೈಟರ್ಸ್ಗೆ ಗೌರವ, ಧನ ಎಲ್ಲದನ್ನೂ ಕರೆಕ್ಟಾಗಿ ಕೊಡಿ, ಅವ್ರ ಫೆಸಿಲಿಟೀಸ್ ಕೊಡಿ, ಚೆನ್ನಾಗಿ ಬರೀತಾರೆ, ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ. ಏನು ಹೋಟ್ಲ್ ರೂಮ್ ಹಾಕೊಡ್ಬೇಕಾ ನನಗೆ? ಏನು ಬೇಡ, ನಮಗೆ ನಾವು ಕೇಳಿದ ಟೈಮು ಆ್ಯಂಡ್ ನಾವು ಕೇಳಿದ ಪೇಮೆಂಟು ಇಷ್ಟು ಕೊಟ್ಬಿಟ್ರೆ ನಮ್ಮ ಬೆಸ್ಟ್ ಕೊಡ್ತೀವಿ. ಸೊ ಸಿನಿಮಾಗಳು ಚೆನ್ನಾಗಾಗುತ್ತೆ. ಯಾಕಂದರೆ ಪೇಪರ್ ಮೇಲೆ ಚೆನ್ನಾಗಾದರೆ ಸಿನಿಮಾ ಆಬ್ವಿಯಸ್ಲಿ ಚೆನ್ನಾಗಾಗುತ್ತೆ. ಅದು ಪ್ರೂವ್ ಆಗ್ತಿದೆ ಕೂಡ. ಸೊ ಎಲ್ಲ ರೈಟರ್ಸ್ ಪರವಾಗಿ ಇದೊಂದು ರಿಕ್ವೆಸ್ಟ್ ಅಷ್ಟೇ. ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಇರೋದು ಒಂದೇ ಸೀಕ್ರೆಟ್. ಪ್ರಮೋದ್ ಮರುವಂತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ತಾರೆ. ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾವಾಗಲೂ ಎಲ್ಲೋ ಹೊಳೆದಿರುತ್ತೆ ಲೈನು, ರೊಮ್ಯಾಂಟಿಕ್ ಲೈನು ಅಥವಾ ಪ್ಯಾಥೋ ಸಾಂಗ್ ಲೈನು, ಅದನ್ನೆಲ್ಲ ಆಲ್ರೆಡಿ ಬರ್ದಿಟ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗಾದರೂ ಯಾವುದೋ ಒಂದು ಸಿನಿಮಾಗಂತೂ ಕೇಳ್ತಾರೆ ಅಂತ. ಆ ಥರದ್ದು ಯಾವುದಾದ್ರೂ ಆಗಿದೆಯಾ? ಏನಾದರೂ ವಾವ್ ಅನ್ನೋ ಥರ ಲೈನ್ ಬಂದರೆ ನಾನು ವಾಟ್ಸಪ್ಪಲ್ಲಿ ನೋಟ್ ಮಾಡ್ಕೋತೀನಿ. ನಾನು ನೋಟ್ ಮಾಡಿ ಆ ಫೀಲಿಂಗ್ ಎಲ್ಲೋ ಹೆಲ್ಪ್ ಆಗೇ ಆಗುತ್ತೆ. ಮೀಟ್ರಿಂಗ್ ಕೂತ್ರೆ ಅಥವಾ ಕರೆಕ್ಟ್ ಆಗಿದ್ರೆ ಹೌದು, ಖಂಡಿತ. ಅಂದರೆ ತಿರುಗಾಟ ಜಾಸ್ತಿ ಇರೋದ್ರಿಂದ ಈ ಥರದ್ದು ಹಲವಾರು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅದು ಸೂಟ್ ಆಗುತ್ತೆ ಅಂತಲ್ಲ, ಅದು ನಮಗೆ ಖುಷಿ ಕೊಡ್ತಾ ಇದೆ ಅಂತಂದರೆ ಇರಲಿ ನಮ್ಮ ಜೊತೆ ಅದು ಅನ್ನೋ ಒಂದು. ಯಾವುದೋ ಸಾಂಗ್ ಬರೀಬೇಕಾದ್ರೆ ಇನ್ಯಾವುದೋ ಒಳ್ಳೆ ಲೈನ್ ಬಂದಿರುತ್ತೆ, ಅಲ್ಲಿ ಸೂಟ್ ಆಗ್ತಾರಲ್ಲ, ಡೆಫಿನೆಟ್ಲಿ ಅದನ್ನ ಇಟ್ಕೊಂಡಿರ್ತೀವಿ. ಇನ್ನೊಂದು ಕಡೆ ಎಲ್ಲಾದರೂ ಅದನ್ನ ಯೂಸ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಆ ಥರ ತುಂಬ ಹಿಂದೆ ಬರ್ದಿದ್ದ ಲೈನು ಈಗ ಈ ಸಾಂಗಿಗೆ ಯೂಸ್ ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದು ಲೈನ್ ಇದೆಯಾ? ಯಾವುದು? ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿ ಆಗದಿದ್ರೆ ಅದು ಪ್ರೀತಿಯೇ ಅಲ್ಲ. ಏಳುಮಲೆಯಲ್ಲಿ ಯೂಸ್ ಮಾಡಿದ್ದೀನಿ. ಅದು ಹೆಂಗೆ ಹೇಳ್ಬೇಕು? ಹಾಡ್ತಾರನೇ ಹೇಳ್ಬೇಕು. ರೆಡಿ 3, 2, 1 ಗೋ. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ತುಂಬ ಹಿಂದೆ ಬರ್ತಿದ್ದ ಇದು? ಹೌದು, ಮೀಟ್ರ್ ಕೂರ್ತಿದ್ದು. ನಾನು ಅಂದರೆ ಈ ಲೈನ್ನ ಫಸ್ಟ್ ಪ್ರೆಸೆಂಟ್ ಮಾಡಿದೆ ಸರ್ಗೆ. ಆ ಕಾನ್ಸೆಪ್ಟ್ ಇಷ್ಟ ಆಗಿ ಅದ್ರ ಮೇಲೆ ಟ್ಯೂನ್ ರೆಡಿ ಆಯಿತು. ನೈಸ್. ಇದು ತ್ರಿಲೋಕ್ ತ್ರಿವಿಕ್ರಮ್ಗೆ ಎಸ್ಪೆಷಲಿ ಸೂಟ್ ಆಗಲ್ಲ ಪ್ರಶ್ನೆ. ಓಕೆ. ಈ ಲವ್ ಸಾಂಗ್ ಬರೆದಾಗ ನಿಮ್ಮ ಹೆಂಡತಿಗೆ ಲಿರಿಕ್ಸ್ ಹೇಳ್ಬಿಟ್ಟು ಆಮೇಲೆ ಡೈರೆಕ್ಟರ್ ಕಳಿಸಿರೋದು ಇದೆಯಾ? ಇದೆ ಇದೆ. ನಮ್ಮ ಹೆಂಡತಿಗೆ ಹೇಳೋದಿಲ್ಲ ಅಂದರೆ ನನಗೂ ಸೂಟ್ ಆಗುತ್ತೆ. ಇದೆ ಇದೆ ಇದೆ. ಆ ಹುಡುಗಿಗೆ ಅಷ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ಯಾ? ನೀನೇ ಅಮ್ಮ ಹುಡುಗಿ ಅಂತ ಹೇಳಿ ಅಲ್ಲ, ಅದಕ್ಕೆ ತಾನೇ ಕೇಳಿಸೋದು. ಆ ಹುಡುಗಿಗೆ ಅಷ್ಟು ಚೆನ್ನಾಗಿ ಬರ್ದಿದ್ಯಾ ಅಂತ ಆಡ್ಕೊಂಡು ಜಗಳ ಆದಾಗ ಆ ವಿಚಾರ ತೆಗ್ದಿರೋದಿದೆಯಾ? ಇಲ್ಲ, ಹಾಡ್ವರೆಗೂ ಹೋಗಲ್ಲ ಜಗಳ. ಅದೇ ಡೈಲಾಗ್ಸ್ ಎಲ್ಲ ಮುಗಿಯುತ್ತಾ? ಡೈಲಾಗ್ಸ್ ಎಲ್ಲ ಹಾಡ್ ಬಂದ್ರೆ ಕಂಪೋಸಿಂಗ್ ತನಕ ಹೋಗ. ಸೆನ್ಸಾರು ಇದೆಯಾ? ಇಲ್ಲ, ಜಗಳ ಅಂದ್ರೆ ಫೈಟ್ ಅಲ್ವಾ, ಫೈಟ್ ಮಧ್ಯೆ ಸಾಂಗ್ ಬರಲ್ಲ. ಫೈಟ್ ಅಲ್ಲೇ ಸಾಂಗ್. ಎರಡೆರಡು. ನೀವು ಹೋಗ್ತೀರಾ ಸುಮ್ಮನೆ, ಅವ್ರೇನೋ ಹೇಳಿರ್ತಾರೋ ಅಲ್ಲೇ ಟಕ್ 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 ಅಂತ ಬರ್ಕೊಡ್ತೀರಾ, ಅವ್ರಿಗೆಲ್ಲ ಮಾಡ್ತೀರಾ. ನಾವು ಇಂಟರ್ವ್ಯೂ ಕರೆದು ಏನೋ ಮಾತಾಡಿಸಿ ಇದು ಮಾಡಿದಾಗ ನೀವು ಟಕ್ 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 ಅಂತ ಬರೀತೀರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ಲ. ಏನಿಲ್ಲ, ನಮ್ಮ ಕೀರ್ತಿ ENT ಕ್ಲಿನಿಕ್ ಬಗ್ಗೆನೇ 4 ಲೈನ್, ಯಾವುದೋ ಒಂದು ಸಾಂಗಿಗೆ ಟ್ಯೂನ್ ಕೂರಿಸಿ ಒಂದು 4 ರಿಂದ 6 ಲೈನು ಮೊಬೈಲಲ್ಲೇ ಬರ್ಕೊಳ್ಳಿ, ತೊಂದರೆ ಇಲ್ಲ. 2 ನಿಮಿಷ ಟೈಮ್ ಕೊಡ್ತೀನಿ, ಬರೆದ್ಬಿಟ್ಟು ಇವಾಗ ಹೇಳಬೇಕು.
ಇದು ನನ್ನ ಸ್ವಾರ್ಥ. ಇವ್ರು ಹೆಂಗೆ ಬರೀತಾರೆ ನೇರವಾಗಿ ಒಂದ್ಸಲಿ ನೋಡೋ ಅವಕಾಶ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇವರು. ಹಿಂಗೆಲ್ಲ ಬರ್ದಿದ್ದೀವಿ 5-5 ನಿಮಿಷಕ್ಕೆ. ಒಂದ್ಸಲಿ ನಾವು ಬರ್ದೇ ಇಲ್ಲ, ಆದರೂ ನಾವು ಆಡಿದ ಮಾತನ್ನೇ ಹಾಡು ಮಾಡ್ಕೊಂಡ್ಬಿಟ್ರು, ಸ್ಟೇಟ್ ಅವಾರ್ಡ್ ಬಂತು. ಇವೆಲ್ಲ ಕೇಳೋಕ್ಕಾಗಲ್ಲ. ಸೊ ಯಾಕೆ ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ ಬಗ್ಗೆ ಬರ್ಸೋಣ. ನನ್ನ ಮಗ ಅಡ್ವಾಂಟೇಜ್ ತೊಗೊತಾನೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ, ತೊಗೊಳ್ಳೋಣ. ಇನ್ಯಾವಾಗ ಬರು ತೊಗೊಳ್ಳೋದು ಅಲ್ವಾ? ದಯಮಾಡಿ ಒಂದು 4 ಲೈನು ಬರೀಬೇಕಾ? ಹಾಡ್ಗೆ ಬರಿಬೇಕಾ, ಸಾಂಗಿಗೆ ಬರಿಬೇಕಾ, ಸುಮ್ಮನೆ 4 ಲೈನ್? ಪರವಾಗಿಲ್ಲ, ಹೆಂಗಾದ್ರು ಸರಿ ಸರ್. ನೀವು ಮೊಬೈಲಲ್ಲಿ ಬರ್ಕೊಳ್ಳಿ, ಒಂದು 2 ನಿಮಿಷ ಟೈಮ್ ಕೊಡ್ತೀನಿ, ಬರೆದುಬಿಟ್ಟು ಹೇಳಿ ನಮಗೆ. ಕೆಲವು ಸುಮಾರು ದಿನಗಳ ನಂತರ ಪ್ರಮೋದ್. ಸೊ ಇದು ENT ಕ್ಲಿನಿಕ್ ಬಗ್ಗೆ ಒಂದು ಸಣ್ಣ ಕವನ ಥರ. ನಮ್ಮ ಮನಸ್ಸಲ್ಲಿರೋ ನೋವು ಅನ್ನೋ ಇನ್ಫೆಕ್ಷನ್ಗೆ ನಗು ಅನ್ನೋ ಇಂಜೆಕ್ಷನ್ ಕೊಡೋ ಡಾಕ್ಟ್ರು. ಈ ಕ್ಲಿನಿಕ್ಕಲ್ಲಿ ಮಾತು ಹರಟೆ ಕಾಲು ಎಳೆಯೋದು ಎಲ್ಲನೂ ಸೂಪರು. ಈ ಕ್ಲಿನಿಕ್ಕಲ್ಲಿ ಮಾತು ಹರಟೆ ಕಾಲು ಎಳೆಯೋದು ಎಲ್ಲನೂ ಸೂಪರು. ಆದರೆ ಇಲ್ಲಿ ನರ್ಸೇ ಇಲ್ಲ, ಅದೇ ಬೇಜಾರು. ಪ್ರಮೋದ್ ಮರವಂತೆ ಅವರ ವೈಫ್ಗೆ ಕೊನೆಯ ಸಾಲು ಅರ್ಪಣೆ. ವೆರಿ ನೈಸ್, ಥ್ಯಾಂಕ್ ಯು, ಸೂಪರ್. ಎಸ್ ತ್ರಿಲೋಕ್. ನಾನು ಹಾಡೇ ಬರೆದು ಬಿಟ್ಟಿದ್ದೀನಿ. ಕೀರ್ತಿ ಕೀರ್ತಿ ನಿನ್ನ ಕೀರ್ತಿ, ಕೀರ್ತಿ ನಿನ್ನ ಕ್ಲಿನಿಕ್ ಎಂತ ಸೊಗಸು, ಸೂಜಿ ಚುಚ್ಚದೆಲೆ ಮಾತು, ಮಾತಿನಲೆ ಪಂಚು ಹೊಡೆದು ನಗಿಸು, ನಗುವ ಮಳೆಯನು ನೀ ತರಿಸು, ನೆನೆದರೆ ನರ್ಸನು ನೀ ಕರೆಸು. ಪ್ರೀತಿ ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು. ಹಿಂಗೆ ಟ್ರಾನ್ಸ್ಫರ್ ಆಗುತ್ತೆ. ಇಬ್ರು ಒಂದೇ ನರ್ಸ್ ಕಾಳಾಗ್ತಿದ್ದಾರೆ. ಇದು ಈ 3 ಜನದಲ್ಲಿ ಇಬ್ಬರೇ ಕೇಳ್ತಾ ಇದೀವಿ ಅಂದ್ರೆ ಕೋಟಿ ಜನದಲ್ಲಿ ಎಷ್ಟು ಜನ ಕೇಳ್ತಾರೆ? ವೆರಿ ನೈಸ್, ಥ್ಯಾಂಕ್ ಯು, ಸೂಪರ್. ನಾನು ಲೈನ್ಸ್ ಥರ ಹೇಳ್ತೀನಿ ಸಾಂಗಲ್ಲ. ಸರಿಯಾಗೈತಾ ಇಯರು ನೋಸು ಟಂಗು, ಇಲ್ಲಿ ಬಂದಮೇಲೆ ಗೊತ್ತಾಯಿತು ಮಾತಾಡ್ಬೋದಾ ಹಿಂಗು, ಎಂಟರ್ ಆದರೆ ಗ್ಯಾರಂಟಿ ಎಂಟರ್ಟೈನ್ಮೆಂಟು, ENTಗೆ ಪಕ್ಕ ಆಗ್ತೀರಾ ಕನೆಕ್ಟು. ಇದಿಷ್ಟು ಪೇಯ್ಡ್ ಲಿರಿಕ್ಸ್ ಅಂತ ಹೇಳ್ತಾ ಇನ್ನೇ ಲೈನ್ ಬರಿಲ್ಲ. ಇಲ್ಲ, ಅದು ಪೇಮೆಂಟ್ ಇನ್ನೂ ಬಂದಿಲ್ಲ ಅನ್ನೋ ಬೋರ್ಡ್ ಇಟ್ಕೋತೀನಿ. ಪೇಮೆಂಟ್ ಇನ್ನೂ ಬಂದಿಲ್ಲ. ವೆರಿ ನೈಸ್. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. 3 ಬೇರೆ ಬೇರೆ ರಾಗದಲ್ಲಿದೆ. ಇದು 3 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೇಳ್ಕೊಟ್ಟು ಟ್ಯೂನ್ ಮಾಡಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ. ಈಗ ಇನ್ನೊಂದು ವಿಚಾರ, ಈ ಅಕ್ಟೋಬರು ನವಂಬರ್ ಅಂತ ಬಂದರೆ ನಾವು ಪ್ರತಿದಿನ ಅಪ್ಪನ ನೆನಪಿಸ್ಕೋತೀವಿ, ಆದರೆ ಈ ಅಕ್ಟೋಬರಲ್ಲಿ ನೆನಪಿಸ್ಕೊಳ್ಳೇಬೇಕು. ನಮ್ಮ ಪ್ರಮೋದಿಗೆ ನೆನಪಿದ್ರೆ ಫ್ಯಾಮಿಲಿ ಪವರಲ್ಲಿ ಪ್ರಮೋದ್ ಮರವಂತೆ ಬಗ್ಗೆ ಒಂದು ಪ್ರಶ್ನೆ ಬರೆದಿದ್ದೆ ನಾನು. ಆ್ಯಕ್ಚುಲಿ ನಾನು ನೀವು ವಿಷಯ ತೆಗ್ದಿಲ್ಲ ಅಂದ್ರೂ ನಾನು ಹೇಳೋಣ ಅಂತ ಇದ್ದೆ. ಅದೊಂದು ಋಣಭಾರ ಇದೆ ನಿಮ್ಮ ಮೇಲೆ. ಅಂದರೆ ಅದು ನನಗೆ ಆ ದಿನ ನಿಮಗೆ ಫೋನ್ ಬಂತಲ್ಲ, ಇಮಿಡಿಯೇಟ್ ಫೋನ್ ಮೇಲೆ ಫೋನ್, ಆ ಥರ ನನಗೆ ಫೋನು, ನನಗೆ ಯಾರಿಗೆ ಏನಾಯಿತು ಅಂತ. ಆಮೇಲೆ ಎಲ್ಲರೂ ಇಲ್ಲ ಅಪ್ಪು ಸರ್ ನಿನ್ನ ಹೆಸರು ಹೇಳಿದ್ರು. ಅಪ್ಪು ಸರ್ ನನ್ನ ಹೆಸರು ಏನು ಫ್ಯಾಮಿಲಿ ಪವರಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತಾಯಿತು ಅದು ಬರೋದಕ್ಕೆ ಕಾರಣ ನೀವು ಅಂತ. ಆ ಕ್ವಶನ್ ಅನ್ನು ಕಾಯಿನ್ ಮಾಡಿದ್ದೆ ನೀವು ಅನ್ನೋದು ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಒಂದು ಒಳ್ಳೆ ಮೆಮೊರಿ ನನಗೆ. ಇಲ್ಲ, ನಮ್ಗೆ ಅವಾಗ್ಲಿಂದನೂ ರೈಟರ್ಸು ಬರಹಗಾರರು ಅಂದರೆ ಭಾಳ ಖುಷಿ. ನಮಗೆ ಫ್ಯಾಮಿಲಿ ಪವರಲ್ಲಿ ಆ ಥರದ್ದು ಒಂದು ಸಿಚುವೇಶನ್ ಇತ್ತು. ಅವ್ರ ಹೆಂಡತಿಗೆ ಯಾರಿಗೋ ಹಾಡುಗಳಿಷ್ಟ, ಆ ಥರದ್ದು ಗಂಡ ಹೆಂಡತಿ ಬಗ್ಗೆ ಇರೋ ಹಾಡು ಸಖತ್ ಇಷ್ಟ ಅಂತ. ಹೌದಾ, ಅದೇ ಪ್ರಮೋದ್ ಹಾಕ್ಬಿಡೋಣ ಇಲ್ಲಿ ಅಂತ. ಈ ಹಾಡು ಬರ್ದವ್ರು ಯಾರು ಅಂತ ಮಾಡಿದಾಗ ಚಂದ ಚಂದ ನನ್ನ ಹೆಂಡತಿ, ಆ ಥರದ್ದೇನೋ ಪ್ರಶ್ನೆ ನಂಗೆ ಬರ್ತದೆ. ಈ ಕ್ವಶನ್ ಯಾರು ಬರ್ದಿದ್ದು, ಈ ಹಾಡು ಯಾರು ಬರ್ದಿದ್ದು? ಇಷ್ಟ ಆದ ಭಾರಿ ಖುಷಿ ಮಾರಾಯ್ರೆ, ನನ್ನ ಹೆಂಡತಿ ಕಂಡ್ರೆ ಈ ಹಾಡನ್ನ ಯಾರು ಬರ್ದಿದ್ದಾರೆ? ಬರಬಿಡಿ, ಬರ್ದವರು ಪ್ರಮೋದ್ ಮರವಂತೆ ಅಂತ. ಸೊ ಅಪ್ಪು ಅವ್ರ ಬಗ್ಗೆ ಮಾತಾಡೋದು ತುಂಬ ಮಾತಾಡ್ಬೋದು, 1000 ಮಾತಾಡ್ಬೋದು. ಎಲ್ಲರೂ ಮಾತಾಡಿದ್ದಾರೆ ಅವ್ರ ಒಳ್ಳೆತನದ ಬಗ್ಗೆ, ಅದು ಇದು ಎಲ್ಲ. ನೀವು ರೈಟರ್ಸ್ ಆಗಿರೋದ್ರಿಂದ ಅಪ್ಪು ಅವ್ರಿಗೆ ಹಾಡು 4 ಲೈನ್ ಬರಿಬೇಕು. ಇವಾಗ 4ರಿಂದ 6 ಲೈನು. ಅವ್ರದ್ದು ಆಲ್ರೆಡಿ ಇರೋ ಯಾವ್ದಾದ್ರು ಟ್ಯೂನ್ಗೆ ಅವ್ರಿಗೆ ಒಂದು ಬಿಲ್ಡಪ್ ಸಾಂಗು, ಟೈಟಲ್ ಸಾಂಗ್ ಬರೆಯೋಂಗಿದ್ರೆ ಯಾವ್ದು ಬರೀತೀರಾ? ಓಕೆನಾ? 2 ನಿಮಿಷ ಟೈಮ್ ತೊಗೊಳ್ಳಿ, ಬರೆದ್ಬಿಟ್ಟು ಹೇಳ್ಬೋದು ಯಾವ್ದಾದ್ರು ಟ್ಯೂನ್ಗೆ ಹೇಳಿ. ಓಕೆ. ರೆಡಿ? ಗೊಂಬೆ ಹಾಡಿನಲ್ಲೇ ಕನ್ನಡ ನಾಡಿನಲ್ಲೇ ಇರುವ ರಾಜಕುಮಾರ, ಅಗಲಿದರೂನು ಆರದ ಬೆಳಕೆ, ಕಣ್ಮಣಿ ನೀನು ಕನ್ನಡ ಕುಲಕೆ, ಚಂದನವನದ ಚಂದದ ಕುವರ, ಎಂದಿಗೂ ನೀ ಅಮರ.
ಕರುಣಿಸಿ ಮರು ಜೀವ ಹರಸಲಿಯ ದೈವ ಜನಿಸು ಇಲ್ಲಿಯೇ ಕನ್ನಡ ಜನಮನದಲ್ಲಿಯೇ. ಸೂಪರ್, ಚೆನ್ನಾಗಿದೆ. ಸೂಪರ್. ನಾನು ದೊಡ್ಡ ಮನೆ ಹುಡುಗ ಟೈಟಲ್ ಟ್ರ್ಯಾಕ್ಗೆ ಬರ್ದಿದ್ದೀನಿ, ಅಂದರೆ ಎಂಟ್ರಿ ಟ್ರ್ಯಾಕ್ಗೆ. ಡೌಟೇ ಇಲ್ಲ ಇವ್ರ ಕನ್ನಡದ ಸೊತ್ತು, ಭೂಮಿ ಇರೋವರೆಗೂ ಹೊಳೆಯುವ ಮುತ್ತು, ಹೇಳೋದು ಬೇಡ ಗುರು ಇವರ ಗತ್ತು, ಪವರ್ ಎಷ್ಟಂತ ನಾಡಿಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು. ನೈಸ್. ನಮ್ಮದು ಜಾಕಿ. ಸೊ ಶಾಲೆಗೆ ಹೋಗೋ ಟೈಮಿನಲ್ಲೇ ಶೂಟಿಂಗ್ ಹೋದ ಸ್ಟಾರು ಇವರು, ಇವರೇ ಬ್ರೈಟು, ಇವರೇ ಗ್ರೇಟು, ಇವರ ಹಾಗೆ ಇಲ್ಲ ಯಾರು. ಗಾಜನೂರ ಮಣ್ಣಿನಿಂದ ಹುಟ್ಟಿ ಬಂದ ರಾಜ ಇವರು, ಅಪ್ಪು ಅಂದರೆ ಸಾಕು ಇಲ್ಲಿ ಅಪ್ಕೋತಾರೆ ಎರಡು ಕೈಲಿ, ಎಷ್ಟೇ ದೊಡ್ಡ ಹೀರೋ ಆದರೂ ಸಿಂಪ್ಲಿಸಿಟಿ ಬಿಟ್ಟೇ ಇಲ್ಲ, ಏನೇ ಒಳ್ಳೆ ಕೆಲಸ ಮಾಡಲಿ ಪಬ್ಲಿಸಿಟಿ ಮಾಡೇ ಇಲ್ಲ. ಅಪ್ಪು 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 ಒನ್ ಆ್ಯಂಡ್ ಒನ್ಲಿ ಮಾಸ್ಟರ್ ಪೀಸು ನಿಮ್ಮ ಡಿಯರ್ ಅಪ್ಪು. ಆಹಾ, ಸೂಪರ್, ನೈಸ್. ಮೂರು ಮುತ್ತುಗಳು ನೀವು. ಇಟ್ ಇಸ್ ಅಲ್ಲ, ಹೇಳ್ದಂಗೆ ತುಂಬ ಈಸಿ ಅಲ್ಲ, ಕೇಳಿಸ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ ಇದು, ಅರಿಯೋದು ಅಷ್ಟು ಬೇಗ ಸಾಧ್ಯನೇ ಇಲ್ಲ. ಬಟ್ ನಿಜವಾಗ್ಲು ಹ್ಯಾಟ್ಸ್ ಅಪ್ ಟು ಯು ಬ್ರದರ್. ಥ್ಯಾಂಕ್ ಯು ಸರ್. ಜಮೀರಣ್ಣ, ನೀವೊಂದ್ಸಲ ಹೇಳ್ಬಿಡಿ. ಹೇಳ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಈ ಇಮೇಜ್ನ ಚಿತ್ರ ಅಂತ ಕರೀತಾರಲ್ವಾ, ಚಿತ್ರಗಳು. ನಮ್ಮ ಹತ್ರ ಒಂದು ವಿಚಿತ್ರ ಆಟ ಅಂತ ಇದೆ. 4 ಇಮೇಜ್ಗಳನ್ನ ನೀವು ನೋಡಿರ್ತೀರ, ಬೇರೆ ಕಡೆ ತುಂಬ ಕಡೆ ನೋಡಿರ್ತೀರ. 4 ಇಮೇಜ್ಗಳನ್ನ ಮಿಕ್ಸ್ ಮಾಡಿ ಒಂದು ಇಮೇಜ್ ಥರ ಮಾಡಿರ್ತೀವಿ. ಆ 4 ಇಮೇಜ್ ಸೇರಿದ್ರೆ ಒಂದು ಹಾಡು. ಅದು ಯಾವುದು ಅಂತ ಕಂಡು ಹಿಡಿಬೇಕು. ಓಕೆನಾ? ಯಾರಿಗೆ ಫಸ್ಟ್ ಗೊತ್ತಾಗತ್ತೋ ಅವರು ಕೈ ಎತ್ತಿ ಹೇಳಬೇಕು ಆನ್ಸರ್. ಓಕೆನಾ? ರೆಡಿ? ಒತ್ಬೋದು, ನಿಮ್ಮ ಹತ್ರನೇ ಇರುತ್ತಲ್ಲ ಬಜಾರ್. ನಿಮ್ಮ ಮೊದಲನೇ ಚಿತ್ರ ಇದು. ಯಾರು ಗೊತ್ತಾಗತ್ತೋ ಫಸ್ಟ್ ಹೇಳ್ಬೋದು ಆನ್ಸರ್. ಗೊಂಬೆ ಆಡ್ಸೋನು ಮೇಲೆ ಕುಂತವನು. 1 ಪಾಯಿಂಟ್ ತ್ರಿಲೋಕ್ಗೆ. ಲೈಫು ಇದು ಲೈಫ್ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಪ್ರಮೋದ್. ಒಂದು ಅಂದ್ಬಿಟ್ರಪ್ಪ, 1 ಪಾಯಿಂಟ್ ಬರಲಿ. ಗಗನವು ಎಲ್ಲೋ ಭೂಮಿ ಎಲ್ಲೋ, ಅದೇನಾ? ಎಲ್ಲೋ ಇದೆಯಲ್ಲ. ಓ ಎಲ್ಲೋ, ತ್ರಿಲೋಕ್ ಸ್ಮಾರ್ಟ್. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ. ಹೌದು. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ. ಹೇಳ್ಕೊಟ್ಟು ಮಾಡಿಸಿದಂಗಿದೆ ಇದಿಷ್ಟು. ಇದು ಪಾಪ ಬಿಡಿ. ಕೈಯ ಕಚ್ಚ. ನಿಮ್ ಫೇವ್ರೆಟ್ ಸಾಂಗ್? ಅಲ್ಲ ಅದಿದೆ, ಇದು ಕಚ್ತಾ ಇರೋದು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಇಷ್ಟು ಬೇಗ ಎಲ್ಲ ಮರ್ಯಾದೆ ಹೋಗುತ್ತೆ. ಗ್ರಾಫಿಕ್ ಅವನೇ 15 ನಿಮಿಷ ತಗೊಂಡವನು. ಕಾಯಿ ನುಗ್ಗೆಕಾಯಿ. ಅದೇನಾ? ಸೌಂದರ್ಯ ಸಮರ ಸೋತವನೇ ಅಮರ. ಈ ಕಾಂಬಿನೇಷನ್ ನೋಡಿ, ಅದು ಸೌಂದರ್ಯ ಸಮರ ಸೋತವನೇ ಅಮರ. ಇದನ್ನ ಹೇಳ್ದವ್ ನಿಜವಾದ ಸಾಹಿತಿ. ಯಾವ ಕವಿಯು ಬರೆಯಲಾರ ಸುಲವಿನಿಂದ. ಯಾವ ಕವಿಯು ಬರೆಯಲಾರ. ನೈಸ್, ತುಂಬಾ ಚೆನ್ನಾಗಿ ಆಡಿದ್ರಿ. ಹೊಡೆದ್ರಿ ಚಪ್ಪಾಳೆ. ಪ್ರಶ್ನೆಗಳು ಸಿಕ್ಕಾಬಿಟ್ಟೆ ಕ್ರಿಯೇಟಿವ್ ಆಗಿ. ಆ ಫೋಟೋಗಳು ಸ್ಪೆಷಲಿ ಅದು ಯಾವುದು ಸೌಂದರ್ಯ ಸಮರ ಅಂತೂ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಕ್ಕೆ ಪೇಮೆಂಟ್ ಕೊಡಬೇಕು. ಬಟ್ ಪೇಮೆಂಟ್ ಕೊಡೋ ಅಷ್ಟು ಶಕ್ತಿ ಇಲ್ಲ ನಮ್ಮದು, ಬಡವ್ರ ಚಾನಲ್.
ಓಕೆನಾ? ಅದಕ್ಕೆ ಬಡವರನ್ನೇ ಕರ್ಸಿದ್ದೀರಾ. ಅದಕ್ಕೆ ಕರ್ಸಿದ್ದೀನಿ. ಆದರೆ ಒಂದು ಈಗ ಏನಾದರೂ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಥವಾ ಎಸ್ಪೆಷಲಿ ಲೋನ್ಗಳನ್ನ ತೊಗೋಬೇಕು ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟೇಷನ್ಸ್ ಇರುತ್ತೆ, ತುಂಬ ತಲೆನೋವುಗಳಿರುತ್ತೆ. 100 ಬ್ಯಾಂಕ್ ಇರುತ್ತೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಜಾಸ್ತಿ ಇದೆ ಅಂದರೆ ನಮಗೆ ಗೊತ್ತಿರಲ್ಲ. ಎಲ್ಲ ಬ್ಯಾಂಕ್ಗಳನ್ನ ವಿಚಾರಿಸೋಷ್ಟು ಪೇಷನ್ಸು ಇರಲ್ಲ, ಟೈಮು ಇರಲ್ಲ, ಎಸ್ಪೆಷಲಿ ಡಾಕ್ಯುಮೆಂಟೇಷನ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಒಂದು ಏಜೆನ್ಸಿ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ ನೀವು ನಿಮ್ಮ ಡೀಟೇಲ್ಸ್ ಏನಾದ್ರು ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಎಷ್ಟು ಲೋನ್ ಬೇಕು ಅಂತ ಕೇಳ್ಕೊಂಡು ಅವ್ರ ಹತ್ರ 100+ ಬ್ಯಾಂಕ್ಗಳ ಟೈಅಪ್ ಇದೆ. ಅವರು ನಿಮಗೆ ಎಲ್ಲ ಥರದ ಲೋನ್ಗಳು, ನಿಮಗೆ ಯಾವ ಥರ, ಈಗ ಬಿಸ್ನೆಸ್ ಲೋನ್ ಬೇಕಾ, ಪರ್ಸ್ನಲ್ ಲೋನ್ ಬೇಕಾ, ಹೋಮ್ ಲೋನ್ ಬೇಕಾ, ವೆಹಿಕಲ್ ಲೋನ್ ಬೇಕಾ, ಈ ಥರ 20+ ಟೈಪ್ಸ್ ಆಫ್ ಲೋನ್ಸ್ಗಳನ್ನು ಕೊಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೂ ನಿಮ್ಗೆ ಏನಾದ್ರು ಡಾಕ್ಯುಮೆಂಟೇಷನ್ ಬೇಕು ಅಂದರೆ ಹೆಲ್ಪ್ ಮಾಡ್ತಾರೆ. ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, 3 ಜನಕ್ಕೂ ಕೊಟ್ಬಿಡಿ ಅಂತ. ಕಾಸೇ ಕೊಟ್ಟಾರ? ಇದು ತ್ರಿಲೋಕು ಕೊಟ್ಬಿಡಿ, ತಗೊಳ್ಳಿ. ಜಾಸ್ತಿ ನಿಮಗೋಸ್ಕರ ಕಸ್ಟಮೈಸ್ ಮಾಡಿರೋ ಗಿಫ್ಟ್ ನಿಮ್ಗಿದು ಪ್ರಮೋದ್. ಓಕೆ. ನನ್ನ ಪೆನ್ನಲ್ಲಿ ನಾನು ಹೆಸರು ಬರ್ತಿದ್ದೆ, ಬಟ್ ನನ್ನ ಪೆನ್ನಲ್ಲಿ ನನ್ನ ಹೆಸರು ಬರ್ದಿರಲಿಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೇ ಕಳೆದೋದ್ರೆ ಹುಡುಕಿ ತಂದು ಕೊಡ್ತಾರೆ. ಅಲ್ಲ, ಇದು ಒಂಥರ ಏನಂದರೆ ಬರೋದಾದ ಮೇಲೂ ಇಟ್ಕೊಳ್ಳೋವಂಥ ಪೆನ್ ಇದು. ಬರೀ ಬರೆಯೋಕ್ಕೆ ಇಟ್ಕೋಬೇಕಾಗಿಲ್ಲ. ಥ್ಯಾಂಕ್ ಯು ನಿಧಿ ವೃದ್ಧಿ ಏಜೆನ್ಸಿಗೆ ಈ ಥರ ಒಂದು ಸ್ಪೆಷಲ್ ಪೆನ್ ಆ್ಯಂಡ್ ಎಮೋಷ್ನಲಿ ಹೌದು ಕನೆಕ್ಟ್ ಆಗೋದು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಏನಾದರೂ ಲೋನ್ ಬೇಕು ಅಂದರೆ ಇಲ್ಲಿ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಯಾವುದೇ ಸಜೆಷನ್ ಕೊಡ್ತಾರೆ, ಫೈನಾನ್ಷಿಯಲ್ ಅಡ್ವೈಸ್ ಎಲ್ಲ ಮಾಡ್ತಾರೆ. ಯಾವ್ದಾದ್ರು ಒಂದು ಟ್ಯೂನು ಫಸ್ಟ್ ನಿಮ್ಗೆ ಹಾಡು ಬರೋಕ್ಕಿಂತ ಮುಂಚೆ ಟ್ಯೂನ್ ಹಿಂಗಿರುತ್ತೆ, ಈ ಥರ ಕಳಿಸಿರುತ್ತೆ, ಇದಕ್ಕೆ ನಾವು ಮೀಟ್ರ್ ಕೂರಿಸ್ತೀವಿ ಅಂತ ತೋರಿಸ್ಬೋದಾ? ಹಾಂ, ನಾನು ಸಿಂಗರ್ ಸಿರಿದೆ ಕೇಳಿಸ್ತೀನಿ. ಸೊ ಬೇಸಿಕ್ಲಿ ನಾವು ಹಾಡು ಕೇಳೋದಕ್ಕಿಂತ ಮುಂಚೆ, ಇವರು ಹಾಡು ಬರೆಯೋಕ್ಕಿಂತ ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ಸು ಹೇಗೆ ಕಳಿಸಿರ್ತಾರೆ ಇವ್ರಿಗೆ ಟ್ಯೂನು, ಅದನ್ನು ಇಲ್ಲಿ ಕೇಳ್ಬೋದು ನಾವು ಇವಾಗ. ಏನು ಮಾಡಲ? ಯಾವುದಿದು? ಸಿಂಗಾರ ಸಿರಿ. ಸಿಂಗಾರ ಸಿರಿಯೇ. ಸೊ ಅದರಲ್ಲಿ ಓಪನಿಂಗ್ ಫೋಕ್ ಇದು ಬರುತ್ತೆ, ಇದೆಲ್ಲ ಫೋಕ್ ಯೂಸ್ ಮಾಡಿರೋದು. ಆಮೇಲೆ ತಂದಾನೆ ನಿತಾನಿ ತಾನೋ ತಂದೆ ನಾನೀರೇ ತಂದಾನಿ ಲಾಲಿ ಹಂಗೆ ಎದಿಲಾಲೋ ತಂದಾನಿ ತಂದಾನಿ ವಾವ್, ಹಿಂಗೆಲ್ಲ ಇದ್ದಾಗ ಸಿಂಗಾರ ಸಿರಿ ಅಂತ ಬರಿಬೇಕು ಅದಕ್ಕೆ. ತಾನೆ ಓಹೋ ಮೀನ ಮೇಸ ಹೊಳ್ಸ್ಕೊಣೆ ತಾವನೆ ತಂದಾನ ತಾನೆ ಓ ಇನ್ನ ಮಿನ್ನ ಡೀಕ ಓ ಪಾವರಿಯ ಓ ಸಣ್ಣ ದಿನ ದಿನ ಓ ಡಾರ್ಲಿಂಗಿಯ ಏನ್ ಮಾಡಿಸಿವ ಇದು ಸೀರಿಯಸ್ ತಾನೆ ಸಿಯಾ ಓ ಮೈ ಗಾಡ್, ಈ ಟ್ಯೂನ್ಗೆ ಹೆಂಗ್ ಬರ್ದಿದ್ದು ಲೈನ್ ಹೇಳಿ ಹಂಗ. ಒರಿಜಿನಲ್ ಜೂನಿಯರ್ ಮೊನಾಲಿಸಾ ನಂಗಂತ ಹುಟ್ಟಿ ಬಂದೋಳ ನೀನು ನೋಡದೆ ಮೀನಮೇಷ ನಾನಿನ್ನ ಹಿಂದೆ ಕಮ್ಮಿಂಗು ಸೂನು. ವಾಸಕ್ಕೆ ಬರಿಬೇಕಾದ್ರೆ ಇನ್ನೊಂದು ಮಜಾ ಹೆಂಗ್ ಗೊತ್ತಾ, ಅವ್ರು ಟ್ರ್ಯಾಕ್ ಬರೆಯೋದಕ್ಕಿಂತ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ ಕೆಲವು ಸಲ. ಮೀನಮೇಷ ವರ್ಡ್ ಆಲ್ರೆಡಿ ಇತ್ತು, ಅದನ್ನೊಂದು 1000 ಸರಿ ಕೇಳಿ ಅದನ್ನ ಬಿಟ್ಟು ಅಲ್ಲಿ ಏನೇ ಪದ ಹಾಕಿದ್ರು ಕೂರ್ತಿರ್ಲಿಲ್ಲ. ಸೊ ಕೆಲವು ಸಲ ಏನಾಗುತ್ತೆ, ಆ ವರ್ಡ್ ಇಟ್ಕೊಂಡು ಕೆಲವು ಲೈನ್ಸ್ ನ ಕಂಪೋಸ್ ಮಾಡ್ಬೇಕು, ಇದು ಪ್ಲಾನ್ ಮಾಡ್ಬೇಕಾಗುತ್ತೆ, ಆ ಥರನೂ ಆಗುತ್ತೆ. ವೈಭವ್, ಅರ್ಧ ಲಿರಿಕ್ಸ್ ಅವರೇ ಬರ್ಕೊಟ್ಬಿಟ್ಟಿರ್ತಾರೆ ಅವ್ರ ಜೊತೆ ಮಾಡಬೇಕಾದ್ರೆ. ವೈಭವ್ ಲಿರಿಸಿಸ್ಟು, ಮ್ಯೂಸಿಕ್ ಡೈರೆಕ್ಟರ್, ಲಿರಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಹೌದು, ಅವ್ರಿಗೆ ಗೊತ್ತು ಇವ್ರ ಹತ್ರ ಇದಿದೆ ಅಂದ್ರೆ ಹಿಂಗೆ ಈ ಲೈನ್ ಬರೋವರೆಗೂ ಬಿಡೋದು ಬೇಡ ಅಂತೇಳಿ ಡಿಗ್ ಮಾಡೇ ಮಾಡಿ 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 ಆಚೆ ತರಿಸ್ತಾರೆ. ಅದು ಅವ್ರ ಎಬಿಲಿಟಿ. ಬಟ್ ಇಲ್ಲ, ನನಗೆ ಯಾವಾಗಲೂ ಅದು ಆಶ್ಚರ್ಯ ಅನ್ಸೋದು, ಈ ಥರ ಮೀಟ್ರ್ಗಳಿಗೆ ಪದಗಳನ್ನ ಕೂರ್ಸೋದು, ಜೋಡಿಸೋದು ನೋಡಿದಷ್ಟು ಈಸಿ ಅಲ್ಲ, ಹಾಡು ಕೇಳಿದಷ್ಟು ಈಸಿ ಅಲ್ವೇ ಅಲ್ಲ, ತುಂಬ ಕಷ್ಟ. ಮತ್ತು ಇನ್ನೊಂದೇನಾಗುತ್ತೆ, ನಾವು ಇನಿಷಿಯಲ್ 1 ಸಾಂಗ್ 2 ಸಾಂಗ್ ಬರೆಯೋದು ಬೇರೆ, ಆಮೇಲೆ ಮಂತ್ಲಿ ಒಂದು 8-10 ಸಾಂಗ್ ಬರೆಯೋದು, ಎಲ್ಲರ ಜೊತೆ ಅವ್ರಿಗೆ ಓಕೆ ಆಗೋದು, ಮತ್ತು ಬೆಟರ್ ಕೊಡ್ತಾ ಹೋಗೋದು. ಹೌದು. ಸೊ ಯಾಕಂದರೆ ನಾವು 3 ಜನ ಮಾತ್ರ ಅಲ್ಲ, ಎಲ್ಲರೂ ಸೀನಿಯರ್ಸು ಬರೀತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡ್ತಾ ಹೋಗ್ಬೇಕಲ್ವ ಇದರಲ್ಲಿ. ಅದು ನಮ್ಗೆ ತುಂಬ ದೊಡ್ಡ ಚಾಲೆಂಜ್ ಆ್ಯಂಡ್ ಜವಾಬ್ದಾರಿ ಅನ್ಸುತ್ತೆ. ಇದು ಕಾಟೇರ ಪುಣ್ಯಾತ್ಮದು, ಇದು ಚರಣ.
ಏನ್ ಲೈನ್ಸ್ ಹೇಳಿ ಅದಕ್ಕೆ? ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು, ಊರನ್ನು ಬೆಳಗೋ ವಜ್ರ ನೀನು, ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ ಇವನ ಹೆಸರ ಗುರುತಿಡುವನು ಆ ಶಿವನೇ ಪುಣ್ಯಾತ್ಮ ಅಂತ. ಹರಿ ಸರ್ ಅಲ್ವಾ ಅದು? ಹರಿ ಸರ್. ನೈಸ್. ಚಪ್ಪಳೆ. ಇಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ನಿಮಗೆಲ್ಲ. ಅಂದರೆ ಮೀಟ್ರ್ ಕೂರ್ಸೋದು ತುಂಬ ಕಷ್ಟ. ಹೌದು. ಅದಕ್ಕೆ ಎಲ್ಲರೂ ಸಿನಿಮಾದಲ್ಲಿ ಆ ಪ್ರೊಫೆಷನ್ ಈ ಪ್ರೊಫೆಷನು ಹೀರೋ ಅದು ಇದು ಅಂತ ಹೋದ್ರು. ನಾನು ಲಿರಿಸಿಸ್ಟ್ ಆಗ್ತೀನಿ, ರೈಟರ್ ಆಗಿ ಬರ್ತೀನಿ ಅಂತ ಬರೋರು ತುಂಬ ಕಡಿಮೆ. ಇಟ್ಸ್ ನಾಟ್ ಈಸಿ. ಅಂದರೆ ಸಕ್ಸೀಡ್ ಆಗೋದು ಕಡಿಮೆ, ತುಂಬ ಕಷ್ಟ. ಅದು ಒಂದು. ಆಮೇಲೆ ಈಗ ಸಿನಿಮಾ ಬರವಣಿಗೆ, ಆಮೇಲೆ ಇನ್ನೊಂದು ಪೊಯೆಟ್ರಿ ಬರವಣಿಗೆ ಇದೆ. ಅಂದರೆ ನಾವು ಬುಕ್ಕಲ್ಲಿ ಬರ್ಕೊಂಡಿದ್ದೆಲ್ಲ ಸಾಂಗ್ ಆಗಲ್ಲ. ಹೌದು. ಸಾಂಗ್ ಆಗಬೇಕು ಅಂದ್ರೂ ಅದಕ್ಕಂತಾನೆ ಒಂದಷ್ಟು ಟೆಕ್ನಿಕಾಲಿಟೀಸ್ ಇರುತ್ತವೆ. ಅದಕ್ಕಂತಾನೆ ಅಂದರೆ ಇವಾಗ ನಾವು ಆಲ್ರೆಡಿ ಇನ್ನೊಬ್ರು ಕತೆಗೆ ಬರೀತಾ ಇದೀವಿ ನಾವು ಫ್ರಮ್ ದ ಫಸ್ಟ್ ಲೈನ್. ಅದನ್ನ ನಮ್ಮ ಯೋಚನೆ ಅಲ್ಲಿ ಕೂರಿಸೋದಿದೆಯಲ್ಲ, ದಟ್ ಈಸ್ ಅ ರಿಯಲ್ ಚಾಲೆಂಜ್. ನಮ್ಮ ಹತ್ರ ಇರೋ ವರ್ಡ್ ಅಲ್ಲ ಚಾಲೆಂಜು, ಇನ್ನೊಬ್ಬರ ಡ್ರೀಮ್ಗೆ ನಮ್ಮ ಒಂದು ಡ್ರೀಮ್ ಸೇರ್ಸೋದೇ ರಿಯಲ್ ಚಾಲೆಂಜ್. ಸಾಮಾನ್ಯವಾಗಿ ಈ ಥರದ್ದು ಡ್ರೀಮ್ಸ್ ಎಲ್ಲರಿಗೂ ಇರುತ್ತೆ. ಎಲ್ಲರಿಗೂ ಸಾಮಾನ್ಯವಾಗಿರೋ ಡ್ರೀಮ್ ಪ್ರಪಂಚ ಸುತ್ತಬೇಕು, ಎಲ್ಲ ಓಡಾಡಬೇಕು ಗುರು. ಹೌದು. ನೀವು ಬೇರೆ ಬೇರೆ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿದ್ದೀರಾ? 1-2 ಸತಿ ಹೋಗಿದ್ದೀನಿ. ಅದು ಸುತ್ತೋಕೆ ಹೋಗಿದ್ದಲ್ಲ, ಕ್ರಿಕೆಟ್ ಆಡೋಕ್ಕೆ, ಅವಾರ್ಡ್ಗೆ ಅಷ್ಟೇ. 2ಕ್ಕೆ ಹೋಗಿದ್ದೀನಿ. ಎಲ್ಲೂ ಹೋಗಿಲ್ಲಪ್ಪ. ಹೋಗಿ ಗುರು ಬೇಗ. ಎಲ್ಲೋದ್ರೂ ದಯವಿಟ್ಟು ಯಾರಾದ್ರೂ ಹೆಣ್ಮಕ್ಳು ಫಾರಿನ್ನಿಂದ ಏನಾದ್ರು ಲವ್ ಮಾಡ್ತಾರೆ ಕರೆಸ್ಕೊಳ್ಳಿ. ತ್ರಿಲೋಕ್ ತ್ರಿವಿಕ್ರಮ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ದಯವಿಟ್ಟು ಮೆಸೇಜ್ ಮಾಡಿ. ಸೊ ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ. ಅವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್. ಇಂಡಿವಿಜುವಲ್ ಟ್ರಿಪ್ಪು ಮತ್ತು ಗ್ರೂಪ್ ಟೂರಿಸಮ್ ಎಲ್ಲ ಮಾಡ್ತಾರೆ ಅವರು. ಸೊ ಸುಮಾರು 20 ವರ್ಷಗಳಿಂದ ಇದ್ದಾರೆ. ಇಲ್ಲಿವರೆಗೂ ಸುಮಾರು 600+ ಟ್ರಿಪ್ಗಳನ್ನು ಮಾಡಿ ಸಕ್ಸೀಡ್ ಆಗಿದ್ದಾರೆ. ನೀವೇನಾದ್ರು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ತೀವಿ ಅಂದ್ರೆ ಇದು ಮಾಡ್ತಾರೆ. ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಕಸ್ಟಮೈಸ್ ಟ್ರಿಪ್ ಮಾಡ್ತಾರೆ. ಅವ್ರ ಕಡೆಯಿಂದ ನಿಮ್ಗೆ ಒಂದು ಗಿಫ್ಟ್ ಇದೆ. ಈ ಗಿಫ್ಟ್ ಅಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಮದುವೆ ಆಗಿರೋರ್ಗೆ ಒಂದೇ ಥರದ್ದು ಕೊಡಿ, ಮದುವೆ ಆಗಿಲ್ದೇ ಇರೋರ್ಗೆ ಇನ್ನೊಂದು ಕೊಡಿ ಅಂತ. ಸೊ ಹೆಸರು ಬ್ಲಾಂಕ್ ಇಟ್ಟು ಒಂದು ಲೈನ್ ಶ್ರೀನಿಧಿ ಹಾಲಿಡೇಸ್ ಅವರಿಂದ ಥ್ಯಾಂಕ್ ಯು ಸೋ ಮಚ್. ಇದು ಮದುವೆ ಆಗಿದ್ರೆ ನಿಮ್ಮ ವೈಫ್ಗಳು ಇಷ್ಟಪಡ್ತಾರೆ ಅಂತ ಈ ಥರದ್ದೇನೋ ಬೆಲ್ ಬಟನ್ ಬೀಳ್ಸ್ಬಿಡ್ತೀವಿ ಅಂತ ಭಯ ಆಗ್ತದೆ. ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೀಯ, ನಂಗೋಸ್ಕರ ಏನ್ ತಂದಿದ್ಯಾ ಅಂತ ನಿಮ್ಮ ಮನೇಲಿ ಬೈತಾರಲ್ವಾ ವೈಫು. ಫೈಟ್ಗೆಲ್ಲ ಯೂಸ್ ಮಾಡಿ ಇದನ್ನ ಕಟ್ ಮಾಡ್ತೀರಾ, ನಿನ್ಗೋಸ್ಕರ ತಂದೆ ಅಂತ ಹಾಕೊಂಡ್ಬಿಡ್ತೀವಿ ಮನೇಲಿ. ಏನ್ ಬ್ರೋ, ಇದನ್ನ ಕಟ್ ಮಾಡ್ಬಿಡಿ ಮನೇಲಿ, ನಿನ್ಗೋಸ್ಕರ ತಂದೆ ನಾನು ಅಂತ. ಇದು ಶ್ರೀನಿಧಿ ಹಾಲಿಡೇಸ್ ಅವರಿಂದ ನಿಮಗೆ ಈ ಗಿಫ್ಟ್. ಥ್ಯಾಂಕ್ ಯು. ಕಸ್ಟಮೈಸ್ ಜೊತೆಗೆ ಕಸ್ಟಮೈಸ್ ಗಿಫ್ಟ್. ಅವನಿಗೆ ಓಂಕಾರ. ಇವತ್ತಿಂದ ನಾನು ಪ್ರೇಮ ಕವಿತೆ ಬ್ರಹ್ಮಾನಂದ ಓಂಕಾರ ಅಂತ. ಈ ಟ್ಯೂನ್ ನನಗೆ ಸಿಗ್ಬೇಕಿತ್ತು ಅಂತ ಆಸೆ ಆಗಿದೆಯಾ ಯಾವ್ದಾದ್ರು ಬೇರೆಯವ್ರು ಬರ್ದಿರೋದು? ನಾನು ಅವ್ರಿಗಿಂತ ಚೆನ್ನಾಗಿ ಬರೀತಿದ್ದೆ ಆ ಥರ ಏನಿಲ್ಲ. ಈ ಟ್ಯೂನ್ ನನಗೆ ಸಿಗ್ಬೇಕಿತ್ತು ಅನ್ನೋ ಥರ ಅನ್ಸುತ್ತೆ. ತುಂಬಾ ಸಲ ಅನ್ಸಿರುತ್ತೆ. ಸಾಂಗ್ ಹೇಳ್ಬೇಕಾ ಯಾವ್ದಂತ? ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಒಬ್ವಿಯಸ್ಲಿ ಅವರಷ್ಟು ಚೆನ್ನಾಗಿ ಬರೆಯೋಕ್ಕಾಗ್ತಿಲ್ಲ, ಬಟ್ ಸಿಗದೇ ಇದ್ದಿದೆ ಒಳ್ಳೇದಂಗಾರ. ಅದಕ್ಕೆ ಸಿಕ್ಕಿಲ್ಲ. ಅವಾಗ ಎಲ್ಲಿದ್ವಿ ನಾವು? ಹಾಡು ಬರೀ ಈ ಥರ ಒಂದು ಇದೆ ಅಂತಾನೆ ಗೊತ್ತಿಲ್ಲ. ಯಾವ ಡೈರೆಕ್ಟರ್ ಹತ್ರ ಹೋಗಿ ಸಾಂಗ್ ಬರೆದ್ರೆ ಬೇಗ ಮುಗ್ದೋಗುತ್ತೆ, ಯಾರ ಹತ್ರ ತುಂಬಾ ಟೈಮ್ ತಗೊಳುತ್ತೆ? ಅದು ಹಿಂಗೆ ಅಂತ ಹೇಳೋದೇ ಕಷ್ಟ. ಒಂದೊಂದು ಸಾಂಗ್ ಬೇಗ ಆಗುತ್ತೆ, ಒಬ್ಬೊಬ್ರ ಹತ್ರ ಒಂದೊಂದು ಸಾಂಗ್ ತುಂಬಾ ಲೇಟ್ ಆಗುತ್ತೆ. ಅವ್ರ ಹತ್ರ ಲೇಟ್ ಆಗಿದ್ದೆ, ಅವ್ರ ಹತ್ರ ಬೇಗನೂ ಆಗಿರುತ್ತೆ. ಹೌದು, ಡಿಪೆಂಡ್ಸ್. ಅದು ಹೇಳಲ್ವಾ ಯಾವ ಡೈರೆಕ್ಟರ್ ಹತ್ರ? ಅದು ಸಡನ್ ಆಗಿ ಹೇಳೋದು ಕಷ್ಟ. ಅಂದ್ರೆ ಅದೇ ತುಂಬಾ ಟ್ರಿಕ್ಕಿ ಇದೆ. ಅವರೇ ಅದು ಫಸ್ಟ್ ಕ್ವಶನ್ ಬಂತಲ್ಲ, ಅದೇ ತರನೇ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಇದನ್ನ ಹೇಳೋದು ಕಷ್ಟ ಅಲ್ಲ. ಭವಿಷ್ಯ ಅಂತಲ್ಲ, ಸಕ್ಕ ಟ್ರಿಕ್ಕಿ ಕ್ವಶನ್. ಈಗ ಅವ್ರು ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಮಗನೇ ಬೇಗ ಆಗತ್ತೆ ಹಂಗೂ ಇರುತ್ತೆ. ನಾನು ಬೇಗ ಅಂದ್ರೆ ನಾನು ಬೇಗ ಇದು ಮಾಡ್ಬಿಟ್ನಾ ಚೂರು ಹಂಗೂ. ಅದು ಮತ್ತೆ ಕಷ್ಟ, ಹೇಳೋದು ಕಷ್ಟ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಇದು ಹೇಳ್ಬೋದು. ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬೋದು ನಿಮ್ಗೆ. ಮ್ಯೂಸಿಕ್ ಡೈರೆಕ್ಟರ್ ಯಾರು ಟ್ಯೂನಿಂಗ್ ಒಂಚೂರು ಬೇಗ ಲೈನ್ಸ್ ಬರುತ್ತೆ, ಅದು ಮೇ ಬಿ ಹೇಳ್ಬೋದು. ಕೆಲವೊಂದು ಸ್ವಲ್ಪ ಪ್ರೀತಿಯ ನಿರ್ದೇಶಕರೇ, ಇವ್ರು 3 ಜನನೂ 2 ಹೆಸರು ಹೇಳಿದ್ದಾರೆ. ಇವರ ಭವಿಷ್ಯದ ದೃಷ್ಟಿಯಿಂದ ನಾನು ಅದನ್ನ ಹಾಕ್ತಿಲ್ಲ.
ಯಾರ್ದು ಹತ್ರ ಹೋದ್ರೆ ಬೇಗ ಮುಗಿಯುತ್ತೆ, ಯಾರ ಹತ್ರ ಹೋದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೆಸರು ಹೇಳಿದ್ದಾರೆ. ಇವರ ಭವಿಷ್ಯದ ದೃಷ್ಟಿಯಿಂದ ನಾನು ಅದನ್ನು ಹಾಕ್ತಿಲ್ಲ ಅಂತ ಹೇಳ್ತಾ ನಾನು ಒಳ್ಳೆತನ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸ್ಬೇಕಾಗಿ ಬರಬೇಕಾಯ್ತು. ಈಗ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ. ಸೊ ಓಕೆ, ನನಗೆ ತುಂಬ ಬೇಗ ಅಂದರೆ ಆ ಮೀಟ್ರಿಂಗ್ ಅವ್ರದ್ದು ಇರುತ್ತಲ್ಲ, ಒಂದು ಸ್ಟೈಲ್ ಇರುತ್ತಲ್ಲ, ಅದಕ್ಕೆ ಬೇಗ ಪದಗಳು ಬರೋದಂದರೆ ಅಜ್ಜು ಸರ್ದು, ಮತ್ತು ಚರಣ್ ಸರ್, ಆಮೇಲೆ ಅನೂಪ್ ಸೀಳಿನವರು, ಮತ್ತು ಸಚಿನ್ ಬಸ್ರು. ಅಂದರೆ ಜಾಸ್ತಿ ವರ್ಕ್ ಮಾಡಿರೋದ್ರಿಂದ ಇವ್ರ ಜೊತೆ ಅವರ ಮೀಟಿಂಗಿಗೆ ಹೇಗೆ ಸೌಂಡ್ ವರ್ಡ್ಸ್ಗಳನ್ನು ಕೂರಿಸ್ಬೇಕು ಅನ್ನೋದೊಂದು ಬೇಗ ಇದು ಸಿಗುತ್ತೆ ಅಂತ. ಸೊ ಉಳಿದವ್ರು ಎಲ್ಲರ ಜೊತೆನೂ ಅಫ್ಕೋರ್ಸ್ ಚೆನ್ನಾಗೇ ಆಗುತ್ತೆ, ಬಟ್ ಇದೊಂಚೂರು ಬೇಗ ಪದಗಳು ಬರುತ್ತೆ ಅನ್ನೋದೊಂದಷ್ಟೇ. ನನಗೆ ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಅಜ್ಜು ಸರ್, ಚರಣ್ ಸರ್. ಅಂದರೆ ನಾನು ಮೇಜರ್ ಇದು ಶುರು ಮಾಡಿದ್ದೆ ಅವರಿಬ್ಬರ ಜೊತೆ ಜರ್ನಿ. ಸೊ ಅವರಿಬ್ಬರದ್ದು ಅಂದರೆ ಒಂದು ಎಕ್ಸ್ಟ್ರಾ ಅಂತ ಅಲ್ಲ, ಅದೊಂದೇನೋ ಪ್ರೀತಿ. ಸೊ ಇದು ಚೆನ್ನಾಗಿ ಓಡುತ್ತೆ ನನಗೆ. ಸೇಮ್ ಅಂದರೆ ಯಾರ್ಯಾರ ಜೊತೆ ನಾವು ಮುಂಚೆ ಪ್ರೀವಿಯಸ್ ವರ್ಕ್ ಮಾಡಿರ್ತೀವಲ್ಲ, ಫಸ್ಟ್ ಟೈಮ್ ಅದೊಂಚೂರು ಜಿಟರ್ಸ್ ಇರುತ್ತೆ, ಬಟ್ ಸೆಕೆಂಡ್ ಟೈಮ್ ಇದು ಮಾಡ್ಬೇಕಾದ್ರೆ ನಮ್ಮದು ರಾಗತಾಂತ್ರಿಕ ಸಂಬಂಧಗಳು ಸ್ವಲ್ಪ ಸುಧಾರಿಸಿರುತ್ತೆ. ಸೊ ಹಂಗಾಗಿ ಅದು ಈಸಿಯಾಗಿ ಬರೀಬೋದು ಅವಾಗ. ಇದು ಬೇರೆಯವ್ರದ್ದಕ್ಕೆ ಬೇಗ ಲಿರಿಕ್ಸ್ ಬರಲ್ಲ ಅಂತಲ್ಲ, ಬಟ್ ಇವ್ರ ಹೆಸರು ಬಾಯಿಗೆ ಬಂದಿದ್ದು ಹೇಳಿದ್ದಾರೆ, ಕೆಲವೊಂದು ಡಿಲೀಟ್ ಮಾಡೋಕ್ಕೆ ಹೇಳಿದ್ದಾರೆ, ಮಾಡಿದ್ದೀನಿ. ಬಟ್ ಎಲ್ಲರೂ ದಯವಿಟ್ಟು ಅವಕಾಶಗಳು ಕೊಡಿ. ನಾನು ಇನ್ನೊಂದ್ಸಲ ತಗೊಳ್ಳ. ನಾವು ಯಾರ ಜೊತೆ ಜಾಸ್ತಿ ವರ್ಕ್ ಮಾಡಿದೀವೋ ನಾವು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಅಂದ್ರೆ ಅವ್ರಿಗೆ ಏನ್ ಬೇಕು, ಆ ಟ್ಯೂನ್ಗೆ ಏನ್ ಬೇಕು, ಆ ಸೌಂಡಿಂಗ್ ಏನ್ ಬೇಕು, ಆಮೇಲೆ ಹೆಸಿಟೇಷನ್ ಇರಲ್ಲ, ಟಕ್ ಅಂತ ಇದಿದೆ ಅಂತ ಪ್ರೆಸೆಂಟ್ ಮಾಡ್ಬೋದು. ಬೇರೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್ ಇವ್ರನ್ನ ಕರೆದು ಹಾಡು ಬರ್ಸಿ ನಿಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತಾ, ಗಂಡು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಅವರು ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಿರಲ್ಲ. ಅಲ್ಲ ವರ್ಕ್ ಮಾಡಿದ್ವಿ, ಬಟ್ ತುಂಬಾ ಕಡಿಮೆ ಫೀಮೇಲ್ ಮ್ಯೂಸಿಕ್. ತುಂಬಾ ಕಮ್ಮಿ, ಆಕ್ಚುಲಿ ತುಂಬಾ ನಂಬರು ಕಡಿಮೆ ಇದೆ. ತುಂಬಾ ಕಮ್ಮಿ ಜನ ಇದೆ. ಜೀವ ಉಳಿಸ್ಕೊಂಡೆ. ನಾನು ಎಡಿಟಲ್ಲಿ ನೋಡ್ತೀನ, ನೀನು ಏನಿಲ್ಲ, ಫೋನ್ ಮಾಡಿ. ಇನ್ನೊಂದು ಧೈರ್ಯ ಇದೆ ನನಗೆ, ನಾಗಾರ್ಜುನ ಇದೆ ನನ್ನ ಜೊತೆಗೆ. ಅದಕ್ಕೆ ಅದೊಂದು ನಾನು ಫಸ್ಟ್ ಶುರು ಮಾಡಿದ್ದು ಇವ್ರ ಜೊತೆ. ಸೆಕೆಂಡ್ ಇದ್ರಲ್ಲಿ ನೀವು ಮತ್ತೆ ಅವ್ರ ಹೆಸರು ತಗೊಂಡಲ್ಲ, ಖುಷಿಯಾಗಿರುತ್ತೆ. ಒಂದೆರಡು ಹಾಡಿಗೆ ನನ್ನ ಪೇಮೆಂಟು 1,00,000 ದಾಟಿದೆ. ನಾಗಾರ್ಜುನ್ ಸುಳ್ಳು ಹೇಳ್ತೀನಿ. ಎಸ್ ಅಂತ ತೋರಿಸ್ಬಿಟ್ಟು ಎತ್ಕೊಂಡಿದ್ದು ನಾಗಾರ್ಜುನ, ಗೊತ್ತಾ ಪ್ರಮೋದ್? ಹೌದಾ? 50,000 ದಾಟಿದೆ. ನಿಮ್ಮ ಹಾಡುಗಳು ಬಿಟ್ಟು ಉಳಿದ ನೀವಿಬ್ರು ಅವ್ರು ಬರ್ದಿರೋ ಹಾಡುಗಳ ಯಾವ ಸಾಲು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಬೇಕು. ನಾನು ಲಿರಿಸಿಸ್ಟ್ಗಳ ಹೆಸರು ಹೇಳ್ತೀನಿ, ನಮ್ಮ ಇವರು ಲಿರಿಸಿಸ್ಟ್ಗಳು. ಅವ್ರದ್ದು ಯಾವುದಾದ್ರು ಡೈಲಾಗು ಅಥವಾ ಅವ್ರದ್ದು ಹಾಡುಗಳ ಮೊದಲ ಸಾಲು ಎರಡೆರಡು ಹೇಳಬೇಕು ಒಬ್ಬೊಬ್ಬರು. ಋಷಿ ಆದ್ರೂ ಖುಷಿಯಾಗಿರೋಕೆ ಯಾವ್ದಾದ್ರು ಒಂದು ನಶೆ ಇರಬೇಕು ಅನ್ನೋ. ನುಂಗಿಕೊಂಡರೂ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ಹಂಗೆ ಅಂತ. ಓಪನಿಂಗ್ ಲೈನ್ಸ್ ಕೇಳ್ತಾರಲ್ವಾ, ಈಸಿಯಾಗಿ ಬರಬೇಕು, ಬಾಯಿಗೆ ಬರಬೇಕು. ನಮಗೆ ಬಾಯಿಗೆ ಬಂದಿರುತ್ತೆ ಬರೀಬೇಕಾದ್ರೆ. ಮದುವೆ ಆಗಿದೆ, ವ್ಯಾಪಾರ, ವೀಕೆಂಡ್ ಅಲ್ಲಿ ಮಾಡೋದು ಸಂಸಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.